ನೇರವಾಗಿ ಹೊರಗೆ ಬಂದು ಎಲ್ಲರಿಗೂ ಹೋಗಿ ಬರ್ತೇನೆ ಅಂತ ಹೇಳಿ ಸೋದರತ್ತೆ ಕುಂತಿ ಮನೆಗೆ ಬಂದ ಅನ್ನುವಲ್ಲಿಗೆ ನಿರೂಪಣೆ ಆಗಿತ್ತು. ಅಲ್ಲಿಂದ 62ನೇ ಅಧ್ಯಾಯ ಭಗವದ್ಧ್ಯಾನ ಪರ್ವದ್ದು, 131ನೇ ಅಧ್ಯಾಯ ಉದ್ಯೋಗ ಪರ್ವದ್ದು. ನೋಡ್ರಿ, ಕೃಷ್ಣ ಕುಂತಿಯ ಮನೆಗೆ ಬಂದು ಮಾತಾಡಿದ್ದು. ಇದರಲ್ಲಿ ಒಂದು ಪ್ರಧಾನವಾದ ಕಥೆ, ವಿದುಲೋಪಾಖ್ಯಾನ ಅಂತ, ತುಂಬಾ ಸುಂದರವಾದಂತಹ ಚರಿತ್ರೆ, ಕ್ಷತ್ರಿಯರು ಕೇಳಬೇಕಾದಂತಹ ಚರಿತ್ರೆ. ಅದನ್ನು ಹೇಳ್ತಾರೆ ಇಲ್ಲಿ. ಪ್ರವಿಶ್ಯಾಥ ಗೃಹಂ ಕುಂತ್ಯಾಶ್ಚರಣಾವಭಿವಾದ್ಯ ಚ ಆಚಖ್ಯೌ ತತ್ಸಮಾಸೇನ ಯದ್ವೃತ್ತಂ ಕುರು ಸಂಸದಿ ಉಕ್ತಂ ಬಹುವಿಧಂ ವಾಕ್ಯಂ ಸ್ಪೃಹಣೀಯಂ ಸಹೇತುಕಂ ಋಷಿಭಿಶ್ಚೈವ ಚ ಮಯಾ ನ ಚಾಸೌ ತದ್ಗೃಹೀತವಾನ್ ಕಾಲಪಕ್ವಮಿದಂ ಸರ್ವಂ ಸುಯೋಧನವಶಾನುಗಂ ಸರ್ವಕ್ಷತ್ರಂ ಕ್ಷಣೇನೈವ ದಹ್ಯತೆ ಪಾರ್ಥವನ್ಹಿನ ಆಪೃಚ್ಛೇ ಭವತೀಂ ಶೀಘ್ರಂ ಪ್ರಯಾಸ್ಯೆ ಪಾಂಡವಾನ್ ಪ್ರತಿ ಕಿಂ ವಾಚ್ಯಃ ಪಾಂಡವೇಯಾಸ್ತೆ ಭವತ್ಯಾ ವಚನಾನ್ಮಯ ತದ್ಬ್ರೂಹಿ ತ್ವಂ ಮಹಾಪ್ರಾಜ್ಞೆ ಶುಶ್ರೂಷೆ ವಚನಂ ತವ. ವೈಶಂಪಾಯನ ಹೇಳ್ತಾರೆ, ಕೃಷ್ಣ ಕೌರವರ ಮನೆಯಿಂದ ನೇರವಾಗಿ ಕುಂತಿ ಮನೆಗೆ ಹೋಗ್ತಾನೆ. ಅಲ್ಲಿದ್ದ ಕುಂತಿಯ ಪಾದಕಮಲಗಳಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ತುಂಬಾ ಅರ್ಜೆಂಟ್ ಇರೋದ್ರಿಂದ ಏನಾಯ್ತು ಸಭೆಯಲ್ಲಿ ಅನ್ನೋದೆಲ್ಲವನ್ನ ಸಮಾಸೇನ ವಿಸ್ತಾರವಾಗಿ ಹೇಳಲಿಲ್ಲ, ಎಷ್ಟು ಹೇಳಬೇಕೋ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ದ. ಕೃಷ್ಣ ಹೇಳ್ತಾನೆ, ನಾನು ಋಷಿಗಳು ಎಷ್ಟು ಮಾತನ್ನು ಹೇಳಿದ್ವಿ, ಕಾರಣ ಕೊಟ್ಟು ಹೇಳಿದ್ವಿ, ಮತ್ತೆ ಕೇಳಲಿಲ್ಲ. ಆದ್ದರಿಂದ ಇದೆಲ್ಲ ಕಾರಣ ಏನು ಅಂತಂದ್ರೆ ಕಾಲ ಪಕ್ವವಾಗ್ಬಿಟ್ಟಿದೆ. ದುರ್ಯೋಧನನ ಕಂಟ್ರೋಲ್ನಲ್ಲಿ ಇರುವಂತಹ ಎಲ್ಲ ಕ್ಷತ್ರಿಯರು ರಾಜರುಗಳು ಕ್ಷಣೇನೈವ ಯುದ್ಧ ಆರಂಭವಾದ ನಂತರದಲ್ಲಿ ಪಾಂಡವರ ಬೆಂಕಿಗೆ ಸಿಕ್ಕು ಸತ್ತೋಗ್ತಾರೆ. ಆದ್ದರಿಂದ ಮತ್ತೆ ನಾನು ಹೊರಡ್ತೇನೆ, ಊರಿಗೆ ಹೋಗಿ ಬರ್ತೇನೆ, ಪಾಂಡವರ ಹತ್ರಕ್ಕೆ ಹೋಗಬೇಕು, ತುಂಬಾ ಕೆಲಸ ಇದೆ ಮಾಡಬೇಕಾದ್ದು. ಏನಾದ್ರೂ ನೀನು ಸಂದೇಶ ಕೊಡೋದಿದ್ರೆ ಪಾಂಡವರಿಗೆ ಹೇಳು, ನಿನ್ನ ಮಾತನ್ನು ಕೇಳಬೇಕು ಅಂತ ಆಸೆ ಇದೆ. ಯಾಕೆ, ನೀನು ಮಹಾಪ್ರಾಜ್ಞೆ. ಕೃಷ್ಣ ಅಂತಾನೆ, ಸಾಮಾನ್ಯ ಹೆಣ್ಣು ಮಗಳೆಲ್ಲ ನೀನು, ದೊಡ್ಡ ಜ್ಞಾನಿ, ಗುರುಗಳ ಅನುಗ್ರಹಕ್ಕೆ ಪಾತ್ರಳಾದವಳು. ಆದ್ದರಿಂದ ಮಹಾಜ್ಞಾನಿ, ಒಳ್ಳೆ ಪ್ರಜ್ಞಾ ನಿನಗಿದೆ, ದಯಮಾಡಿ ಹೇಳು ಪಾಂಡವರಿಗೆ ನಾನು ಏನು ಹೇಳಬೇಕು ಹೇಳು, ನಾನು ಕೇಳ್ತೇನೆ ಎಂದಾಗ ಕುಂತಿ ಹೇಳ್ತಾಳೆ, ಬ್ರೂಯಾಃ ಕೇಶವರಾಜಾನಂ ಧರ್ಮಾತ್ಮಾನಂ ಯುಧಿಷ್ಠಿರಂ ಭೂಯಾನ್ಸ್ತೆ ಹೀಯತೆ ಧರ್ಮೋ ಮಾ ಪುತ್ರ ಕವೃತಾ ಕೃತಾಃ ಶ್ರೋತ್ರಿಯಸ್ಯೇವತೆ ರಾಜನ್ ಮಂದಕಸ್ಯಾವಿಪಸ್ಥಿತಃ ಅನುವಾಹಕತಾ ಬುದ್ಧಿಃ ಧರ್ಮಮೇ ವೈಕಮೀಕ್ಷತೆ ಅಂಗಾವೇಕ್ಷಸ್ವ ಧರ್ಮಂ ತ್ವಂ ಯಥಾ ಸೃಷ್ಟ ಸ್ವಯಂ ಭುವ ಬಾಹುಭ್ಯಾಂ ಕ್ಷತ್ರಿಯಾ ಸೃಷ್ಟಾ ಬಾಹುವೀರ್ಯೋಪಜೀವಿನಃ ಕ್ರೂರಾಯ ಕರ್ಮಣೆ ನಿತ್ಯಂ ಪ್ರಜಾನಾಂ ಪರಿಪಾಲನೆ ಶೃಣುಚಾತ್ರೋಪಮಾಮೇಕಾಂ ಯಾ ವೃದ್ಧೇಭ್ಯ ಶ್ರುತಾ ಮಯಾ. ಕುಂತಿ ಹೇಳ್ತಾಳೆ, ಕೃಷ್ಣ ಕೇಶವ, ಆ ಶಬ್ದದ ಔಚಿತ್ಯ ನೋಡಿ, ಬ್ರಹ್ಮರುದ್ರರನ್ನೇ ನಿಯಮನ ಮಾಡುವಂತಹ ನಿನಗೆ ಪ್ರತ್ಯೇಕವಾಗಿ ಹೇಳುವಂಥದ್ದೇನಿಲ್ಲ. ಹಾಗಿದ್ರೂ ಕರ್ತವ್ಯತ್ವೇನ ಹೇಳ್ತಾ ಇದ್ದೇನೆ. ಕೇಶವ ಧರ್ಮರಾಜ, ಅವ ಧರ್ಮಾತ್ಮ, ಅವನಿಗೆ ಹೇಳು, ಮಗನೇ ನೀನು ತುಂಬಾ ದೊಡ್ಡ ಧರ್ಮದಿಂದ ಹಾಳಾಗ್ತಾ ಇದ್ದಿ, ಕ್ಷತ್ರಿಯೋಚಿತವಾದ ಧರ್ಮ ಹಾಳಾಗ್ತಾ ಇದೆ, ಹಾಳು ಮಾಡಬೇಡ, ವೇಸ್ಟ್ ಮಾಡಬೇಡ. ಒಬ್ಬ ಬ್ರಾಹ್ಮಣ ಇದ್ದಾನೆ, ಅವ ಶ್ರೋತ್ರಿಯ, ಆದರೆ ಅವನು ಮಂದಕ, ಬರೀ ಮಂದ ಅಲ್ಲ, ಮಂದಕ, ತುಂಬಾ ಮಂದ ಬುದ್ಧಿ, ಮತ್ತೆ ವಿಪಶ್ಚಿತ್, ವಿವೇಕ ಇಲ್ಲ ಅವನಿಗೆ, ಅವಿವೇಕಿ. ಅವನು ಧರ್ಮಮೇ ವೈಕಮೀಕ್ಷತೆ ಅನುವಾಹಕತ, ವಾದಿರಾಜರು ಹೇಳ್ತಾರೆ ಅನುವಾಕಹತ, ಅವನ ಬುದ್ಧಿ ಅನುವಾಕಗಳಿಂದ ಹಾಳಾಗಿ ಬಿಟ್ಟಿದೆ. ಏನು ಅನುವಾಕಗಳಿಂದ ಬ್ರಾಹ್ಮಣನ ಬುದ್ಧಿ ಹಾಳಾಗಿದೆ ಅಂದ್ರೆ, ಅವನು ಧರ್ಮ, ವೇದಗಳಲ್ಲಿ ಧರ್ಮಕಾಂಡ ಇತ್ಯಾದಿಗಳು ಬ್ರಹ್ಮಕಾಂಡ ಅಂತಲ್ಲಿ ವಿಭಾಗ ಮಾಡ್ತಾರೆ. ಆ ವೇದಗಳಲ್ಲಿ ಇವ ಏನ್ ಮಾಡ್ದ, ಮಂದಬುದ್ಧಿಯಾದ ಶ್ರೋತ್ರಿಯ ಅವಿವೇಕದಿಂದ
ಅನುವಾಕಗಳಿಂದ ಅವನ ಬುದ್ಧಿಯನ್ನು ಹಾಳು ಮಾಡ್ಕೊಂಡ. ಅಂದ್ರೆ ಅನುವಾಕಗಳು ಅಂದ್ರೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ, ಧರ್ಮಕಾಂಡಸ್ಥ ಸೂಕ್ತ ವಾಕ್ಯಂ. ಧರ್ಮಕಾಂಡಗಳಲ್ಲಿ ಹೇಳುವಂತಹ ಕರ್ಮಗಳನ್ನ ಪ್ರತಿಪಾದನೆ, ಈ ಕರ್ಮಗಳನ್ನ ಮಾಡಿ ಆ ಕರ್ಮಗಳನ್ನ ಮಾಡ್ರಿ ಅಂತ ಕರ್ಮಗಳನ್ನೇ ಹೇಳುವಂತಹ ಸೂಕ್ತಗಳಿಂದ ವೇದವಾಕ್ಯಗಳಿಂದ ಬುದ್ಧಿ ನಾಶ ಅಂದ್ರೆ ಅದಕ್ಕಿಂತಲೂ ಮಿಗಿಲಾಗಿ ದೊಡ್ಡ ಭಗವದ್ಗುಣಗಳನ್ನು ಅನುಸಂಧಾನ ಮಾಡಬಹುದು ಅನ್ನೋ ಬುದ್ಧಿ ಹೊರಟೇ ಹೋಯ್ತು ಆ ಶ್ರೋತ್ರಿಯನಿಗೆ. ಹಾಗೆ ಆ ಶ್ರೋತ್ರಿಯ ವೇದದ ಕೆಲವು ಭಾಗಗಳನ್ನ ಮಾತ್ರ ಮೇಲೆ ಮೇಲೆ ಟಚ್ ಮಾಡಿ ಅವನ ಅಪಾರವಾದ ಬುದ್ಧಿಶಕ್ತಿಯನ್ನ ತನ್ನ ಸೋಂಬೇರಿತನದಿಂದ ಹಾಳು ಮಾಡಿಕೊಂಡಂತೆ ನಿನ್ನ ಬುದ್ಧಿ ಬರೀ ಧರ್ಮವೊಂದನ್ನೇ ನೋಡ್ತಾ ಇದೆ. ಬ್ರಹ್ಮದೇವರು ಏನೇನು ಸೃಷ್ಟಿ ಮಾಡಿದ್ರು ಅಂತ ಎಲ್ಲ ನೋಡಿ ನೀನ್ ಎಲ್ಲಿಂದ ಬಂದಿದ್ದೀಯ ಅನ್ನೋದನ್ನ ನಿಶ್ಚಯ ಮಾಡಿಕೊಂಡು ಆಮೇಲೆ ನಿನ್ನ ಧರ್ಮ ಯಾವುದು ಅಂತ ಅನುಸಂಧಾನ ಮಾಡ್ಕೊ. ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಕ್ಷತ್ರಿಯರನ್ನ ಬಾಹುಗಳಿಂದ ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ಕ್ಷತ್ರಿಯರು ಬದುಕೋದು ಹೇಗೆ ಅಂತಂದ್ರೆ ಭುಜಬಲ ಪರಾಕ್ರಮದಿಂದ. ಆದ್ದರಿಂದ ಯುದ್ಧ ಮಾಡಬೇಕು, ಶತ್ರುಗಳನ್ನ ಕೊಲ್ಲಬೇಕು, ತಮ್ಮನ್ನ ರಕ್ಷಣೆ ಅಂದ್ರೆ ತಮ್ಮ ವಶದಲ್ಲಿರುವ ಪ್ರಜೆಗಳನ್ನ ಕಾಪಾಡಬೇಕು. ಇದು ಕ್ಷತ್ರಿಯರ ಕರ್ತವ್ಯ. ಈ ವಿಷಯದಲ್ಲಿ ನಾನು ದೊಡ್ಡವರಿಂದ ಕೆಲವು ವಿಷಯಗಳನ್ನ ಕೇಳಿದ್ದೇನೆ. ಒಂದು ದೃಷ್ಟಾಂತ ಉಪಮೆಯನ್ನ ಕೇಳಿದ್ದೇನೆ. ವೃದ್ಧರು ಹಿರಿಯರು ನನಗೆ ಹೇಳಿದ್ದು, ಅವರು ಮಾತಾಡ್ಕೊಳ್ಳುವಾಗ ನನಗೆ ಕೇಳಿದ್ದು, ಮುಚುಕುಂದಸ್ಯ ರಾಜರ್ಷೇ ಅದದಾತ್ ಪೃಥಿವೀಮಿಮಾಂ ಪುರಾ ವೈಶ್ರವಣಃ ಪ್ರೀತೋ ನ ಚಾಸೌ ತದ್ಗೃಹೀತವಾನ್ ಬಾಹುವೀರ್ಯಾರ್ಜಿತಂ ರಾಜ್ಯಂ ಅಶ್ನೇಯಾಮಿತಿ ಕಾಮಯೇ ತತೋ ವೈಶ್ರವಣಃ ಪ್ರೀತೋ ವಿಸ್ಮಿತಃ ಸಮಪದ್ಯತ ಮುಚುಕುಂದಸ್ತತೋ ರಾಜಾ ಸೋನ್ವಶಾ ಸದ್ವಸುಂಧರಾಂ ಬಾಹುವೀರ್ಯಾರ್ಜಿತಾಂ ಸಮ್ಯಕ್ ಕ್ಷತ್ರಧರ್ಮಮನುವ್ರತಃ ಯಂ ಹಿ ಧರ್ಮಂ ಚರಂತೀಹ ಪ್ರಜಾ ರಾಜ್ಞಾ ಸುರಕ್ಷಿತಾಃ ಚತುರ್ಥಂ ತಸ್ಯ ಧರ್ಮಸ್ಯ ರಾಜಾ ವಿಂದೇತ ಭಾರತ ರಾಜಾ ಚರತಿ ಚೇದ್ ಧರ್ಮಂ ದೇವತ್ವಾಯೈವ ಕಲ್ಪತೆ ನ ಸಚೇದ ಧರ್ಮಂ ಚರತಿ ನರಕಾಯೈವ ಗಚ್ಚತಿ ದಂಡನೀತಿ ಸ್ವಧರ್ಮೇಣ ಚಾತುರ್ವರ್ಣ್ಯಂ ನಿಯಚ್ಛತಿ ಪ್ರಯುಕ್ತಾ ಸ್ವಾಮಿನಾ ಸಮ್ಯಕ್ ಅಧರ್ಮೇಭ್ಯೋ ನಿಯಚ್ಛತಿ ದಂಡನೀತ್ಯಾಂ ಯದಾ ರಾಜಾ ಸಮ್ಯಕ್ ಕಾರ್ತ್ಸ್ನೇನ ವರ್ತತೆ ತದಾ ಕೃತಯುಗಂ ನಾಮ ಕಾಲಶ್ರೇಷ್ಠಃ ಪ್ರವರ್ತತೆ ಕಾಲೋ ವಾ ಕಾರಣಂ ರಾಜ್ಞೋ ರಾಜಾ ವಾ ಕಾಲಕಾರಣಂ ಇತಿ ತೇ ಸಂಶಯೋ ಮಾ ಭೂತ್ ರಾಜಾ ಕಾಲಸ್ಯ ಕಾರಣಂ ರಾಜಾ ಕೃತಯುಗಃ ಸ್ರಷ್ಟಾ ತ್ರೇತಾಯಾ ದ್ವಾಪರಸ್ಯ ಚ ಯುಗಸ್ಯ ಚ ಚತುರ್ಥಸ್ಯ ರಾಜಾ ಭವತಿ ಕಾರಣಂ ಕೃತಸ್ಯ ಕರಣಾದ್ ರಾಜಾ ಸ್ವರ್ಗಮತ್ಯಂತಮಶ್ನುತೆ ತ್ರೇತಾಯಾಃ ಕರಣಾದ್ ರಾಜಾ ಸ್ವರ್ಗಂ ನಾತ್ಯಂತಮಶ್ನುತೆ ಪ್ರವರ್ತನಾದ್ವಾಪರಸ್ಯ ಯಥಾ ಭಾಗಮುಪಾಶ್ನುತೆ ಕಾಲೇ ಕಲೇಃ ಪ್ರವರ್ತನಾದ್ ರಾಜಾ ಪಾಪಮತ್ಯಂತಮಶ್ನುತೆ ತತೋ ವಸತಿ ದುಷ್ಕರ್ಮ ನರಕೆ ಶಾಶ್ವತಿ ಸಮಾಃ ರಾಜದೋಷೇಣ ಹಿ ಜಗತ್ ಸ್ಪೃಶ್ಯತೆ ಜಗತಃ ಸ ಚ ರಾಜಧರ್ಮಾನವೇಕ್ಷಸ್ವ ಪಿತೃಪೈತಾಮಹೋಚಿತಾನ್ ನೈತದ್ರಾಜರ್ಷಿ ವೃತ್ತಂ ಹಿ ಯತ್ರ ತ್ವಂ ಸ್ಥಾತುಮಿಚ್ಛಸಿ ನ ಹಿ ವೈಕ್ಲವ್ಯ ಸಂಸ್ಪೃಷ್ಟ ಆನೃಶಂಸ್ಯೇ ವ್ಯವಸ್ಥಿತಃ ಪ್ರಜಾಪಾಲನ ಸಂಭೂತಂ ಪಾಂಡುರ್ನ ಚಾಹನ್ನ ಪಿತಾ ಪ್ರಜಾಪಾಲನ ಸಂಭೂತಂ ಫಲಂ ಕಿಂಚನ ಲಬ್ಧವಾನ್ ನ ಹ್ಯೇತಾಮಾಶಿಷಂ ಪಾಂಡುಃ ನ ಚಾಹನ್ನ ಪಿತಾಮಹಃ ಪ್ರಯುಕ್ತವಂತಃ ಪೂರ್ವಂತೆ ಯಥಾ ಚರಸಿ ಮೇಧಯ ಯಜ್ಞೋದಾನಂ ತಪಃಶೌರ್ಯಂ ಪ್ರಜ್ಞಾ ಸಂತಾನಮೇವ ಚ ಮಾಹಾತ್ಮ್ಯಂ ಬಲಮೋಜಶ್ಚ ನಿತ್ಯಮಾಶಂಸಿತಂ ಮಯಾ ನಿತ್ಯಂ ಸ್ವಾಹಾ ಸ್ವಧಾ ನಿತ್ಯಂ ದದ್ಯುರ್ಮಾನುಷ ದೇವತಾಃ ದೀರ್ಘಮಾಯುರ್ಧನಂ ಪುತ್ರಾನ್ ಸಮ್ಯಗಾರಾಧಿತಾಃ ಶುಭಾಃ ಪುತ್ರೇಷ್ವಾಶಂಸತೆ ನಿತ್ಯಂ ಪಿತರೋ ದೈವತಾನಿ ಚ ದಾನಮಧ್ಯಯನಂ ಯಜ್ಞಃ ಪ್ರಜಾನಾಂ ಪರಿಪಾಲನಂ ಏತದ್ಧರ್ಮಮಧರ್ಮಂ ವಾ ಜನ್ಮನೈವಾಭ್ಯಜಾಯಥಾಃ ತೇನ ವೈದ್ಯಾಃ ಕುಲೇ ಜಾತಾಃ ಆವೃತ್ಯಾ ತಾತಪೀಡಿತಾಃ ಯತ್ರ ದಾನಪತಿಂ ಶೂರಂ ಕ್ಷುಧಿತಾಃ ಪೃಥಿವೀಚರಾಃ ಪ್ರಾಪ್ಯ ತುಷ್ಟಾಃ ಪ್ರತಿಷ್ಠಂತೆ ಧರ್ಮಃ ಕೋಭ್ಯಧಿಕಸ್ತತಃ
ದಾನೇನಾನ್ಯಂ ಬಲೇನಾನ್ಯಂ ತಥಾ ಸೂನೃತಯಾ ಪರಂ ಸರ್ವತಃ ಪ್ರತಿಗೃಹ್ಣೀಯಾತ್ ರಾಜ್ಯಂ ಪ್ರಾಪ್ಯೇಹ ಧಾರ್ಮಿಕಃ ಬ್ರಾಹ್ಮಣಃ ಪ್ರಚರೇದ್ ಭೈಕ್ಷಂ ಕ್ಷತ್ರಿಯಃ ಪರಿಪಾಲಯೇತ್ ವೈಶ್ಯೋಧನಾರ್ಜನಂ ಕುರ್ಯಾತ್ ಶೂದ್ರಃ ಪರಿಚರೇತ್ ಶತಾನ್ ಭೈಕ್ಷಂ ವಿಪ್ರತಿಷಿದ್ಧಂತೆ ಕೃಷಿರ್ನೈವೋಪಪದ್ಯತೆ ಕ್ಷತ್ರಿಯೋ ಶಿಕ್ಷತಾನ್ ತ್ರಾತ ಬಾಹುವೀರ್ಯೋಪಜೀವಿತ ಪಿತ್ರ್ಯವಂಶ್ಯಂ ಮಹಾಬಾಹೋ ನಿಮಗ್ನಂ ಪುನರುದ್ಧರ ಸಾಮ್ನಾಭೇದೇನ ದಾನೇನ ದಂಡೇನಾಥನಯೇನ ವಾ ಇತೋ ದುಃಖತರಂ ಕಿನ್ನು ಯದಹಂ ಹೀನ ಬಾಂಧವ ಪರಪಿಂಡಮುದೀಕ್ಷಾಮಿ ತ್ವಾಂ ಸೂತ್ವಾ ಅಮಿತ್ರನಂದನಂ ಯುದ್ಧಸ್ವರಾಜಧರ್ಮೇಣ ಮಾನಿಮಜ್ಜೇಃ ಪಿತಾಮಹಾನ್ ಮಾಗಮಃ ಕ್ಷೀಣ ಪುಣ್ಯಸ್ತ್ವಂ ಸಾನುಜಃ ಪಾಪಿಕಾಂಗತಿಂ. ವಿಸ್ತಾರವಾಗಿ ಹೇಳ್ತಾಳೆ. ನಾನು ಈ ವಿಷಯದಲ್ಲಿ ಕೃಷ್ಣ ದೃಷ್ಟಾಂತವನ್ನ ಕೊಡ್ತೇನೆ. ಒಂದು ಎಕ್ಸಾಂಪಲ್ ಇದೆ, ಕಥೆ ಇದೆ, ದೊಡ್ಡವರು ಮಾಡಿದ್ದು. ಕ್ಷತ್ರಿಯನಾದವನು ಏನು ಮಾಡಬೇಕು ಅದನ್ನು ಹೇಳುವಂಥದ್ದು. ಮುಚುಕುಂದ ಅಂತ ಒಬ್ಬ ರಾಜ ಇದ್ದ. ಅವ ರಾಜರ್ಷಿ. ಅವನ ಮೇಲೆ ತುಂಬಾ ಸಂತೋಷಪಟ್ಟು ಕುಬೇರ ಏನು ಮಾಡ್ತಾನೆ, ವೈಶ್ರವಣ, ಕುಬೇರನಿಗೆ ವೈಶ್ರವಣ ಅಂತ ಹೆಸರು, ಅವನು ಭೂಮಿಯನ್ನು ಕೊಡ್ತಾನೆ ಅವನಿಗೆ. ಆದರೆ ಮುಚುಕುಂದ ತಗೊಳ್ಳಿಲ್ಲ. ಅವ ಅಂತಾನೆ ಕುಬೇರನಿಗೆ, ನನ್ನ ಭುಜಬಲ ಪರಾಕ್ರಮದಿಂದ ಸಂಪಾದನೆ ಮಾಡಿದ ಭೂಮಿನ ನಾನು ಪರಿಪಾಲನೆ ಮಾಡ್ತೇನೆ, ನಾನು ತಗೊಳ್ಳಲ್ಲ ಇದನ್ನ ಅಂತಂದ. ಆದ್ರೆ ನಾನು ಸುಖವಾಗಿರ್ಬೇಕಾದ್ದು ನನ್ನ ಸಂಪಾದನೆಯಿಂದ ಹೊರತು ನಿನ್ನ ದಾನದಿಂದ ಅಲ್ಲ. ಇದು ಕ್ಷತ್ರಿಯನಾದವನು ಆಡ್ಬೇಕಾದ ಮಾತು. ಆಗ ಈ ಮಾತನ್ನ ಕೇಳಿ ಕುಬೇರನಿಗೆ ಎಷ್ಟು ಸಂತೋಷ ಆಯ್ತೋ ಅಷ್ಟು ಆಶ್ಚರ್ಯ ಆಯ್ತು. ಆಮೇಲೆ ಮುಚುಕುಂದ ಏನ್ ಮಾಡ್ದ, ತನ್ನ ಬಲದಿಂದ ಭೂಮಿಯನ್ನ ಸಂಪಾದನೆ ಮಾಡಿ ಕ್ಷತ್ರಿಯ ಧರ್ಮವನ್ನ ಚೆನ್ನಾಗಿ ಫಾಲೋ ಮಾಡ್ತಾ ಇಡೀ ಪೃಥ್ವಿಯನ್ನ ಆಳ್ವಿಕೆ ಮಾಡ್ತಾನೆ. ಆದ್ದರಿಂದ ನನ್ನ ಮಗನಿಗೆ ಹೇಳ್ಬೇಕು, ಕೃಷ್ಣ, ರಾಜ ಚೆನ್ನಾಗಿ ತನ್ನ ಪ್ರಜೆಗಳನ್ನ ರಕ್ಷಣೆ ಮಾಡಿ ಅವರಿಗೆ ಸೆಕ್ಯೂರ್ ಫೀಲಿಂಗ್ ಅನ್ನ ಕೊಟ್ಟಾಗ ಒಳ್ಳೆ ಧರ್ಮಾಚರಣೆ ಮಾಡ್ತಾರೆ. ಪ್ರಜೆಗಳು ಮಾಡಿದ ಧರ್ಮದಿಂದ ಪುಣ್ಯ ಬರುತ್ತಲ್ಲ, ಅದರ ಒಂದು ಭಾಗ, 4ನೇ ಒಂದು ಭಾಗ ರಾಜನಿಗೆ ಬರುತ್ತೆ. ಅದೇ ರಾಜನೇ ಧರ್ಮವನ್ನು ಅನುಷ್ಠಾನ ಮಾಡಿಬಿಟ್ರೆ ದೇವಸ್ವಭಾವ, ದೇವತ್ವಾಯೈವ ಕಲ್ಪತೆ, ದೇವತೆಗಳ ಸ್ವಭಾವವನ್ನ ಅವನು ಪಡೀತಾನೆ. ಅಥವಾ ರಾಜನೇ ಕೆಟ್ಟ ಧರ್ಮ ಬಿಟ್ಟು ಕೆಟ್ಟ ಧರ್ಮವನ್ನ, ಅಂದ್ರೆ ಅಧರ್ಮವನ್ನ ಮಾಡಿಬಿಟ್ರೆ ನರಕಕ್ಕೆ ಹೋಗ್ಬಿಡ್ತಾನೆ ಆ ರಾಜ. ಆದ್ದರಿಂದ ರಾಜ ಮುಖ್ಯವಾದದ್ದು ದಂಡನೀತಿ, ಹೆದರಿಕೆ. ಯಾವ ತಪ್ಪು ಮಾಡಿದ್ರೆ ನಮ್ಮ ರಾಜ ಯಾವ ಶಿಕ್ಷೆ ಕೊಡ್ತಾನೆ ಅನ್ನೋ ಭಯ ಇದೆಯಲ್ಲ, ಅದು ಪ್ರಜೆಗಳನ್ನ ಒಳ್ಳೆಯ ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತೆ. ಎಂಥ ಮಾತು ಹೇಳ್ತಾರೆ ನೋಡಿ ಕುಂತಿಯಲ್ಲಿ. ಆದ್ದರಿಂದ 4 ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಯಾರಿದ್ದಾರೆ ಅವರು ಅವರವರ ಕೆಲಸ ಮಾಡೋದು ಯಾವಾಗ ಅಂದಾಗ, ರಾಜನ ದಂಡದ ಭಯ ಇದ್ದಾಗ. ತಪ್ಪು ಮಾಡ್ಲಿಕ್ಕೆ ಹೆದರ್ತಾರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು. ಆದ್ದರಿಂದ ಯಾರಿಗೆ ಯಾವ ರೀತಿಯಾದ ದಂಡವನ್ನ, ಶಿಕ್ಷೆಯನ್ನ ಕೊಡಬೇಕು ಅಂತ ರಾಜ ತಿಳಿದ ಹಾಗೆ ಮಾಡ್ತಾನೋ ಅವಾಗ ಧರ್ಮಗಳನ್ನ ಎಲ್ಲ ಚೆನ್ನಾಗಿ ಅನುಷ್ಠಾನ ಮಾಡ್ತಾರೆ. ಅವಾಗಲೇ ಧರ್ಮಕ್ಕೆ ಅನುಕೂಲವಾದ ಒಂದು ಕಾಲ ಅಂತ ಬರುತ್ತೆ. ಯಾವ ಕಾಲ? ಕೃತಯುಗ. ನಿನಗೊಂದು ಡೌಟ್ ಇರ್ಬೋದು, ಧರ್ಮರಾಜ, ಕಾಲ ರಾಜನನ್ನ ಕಾರಣ ಮಾಡುತ್ತೋ ಅದು ಕಾರಣವೋ ಅಥವಾ ಕಾಲಕ್ಕೆ ರಾಜಕಾರಣನೋ? ಪ್ರಶ್ನೆ ಇದೆ ಇಲ್ಲಿ. ಕಾಲ ರಾಜನಿಗೆ ಕಾರಣ ಆಗುತ್ತೋ ರಾಜ ಕಾಲಕ್ಕೆ ಕಾರಣ ಆಗ್ತಾನೋ ಅಂದ್ರೆ ನಿಂಗೆ ಸಂಶಯನೇ ಬೇಡ. ಅದರಲ್ಲಿ ರಾಜ ಕಾಲಸ್ಯ ಕಾರಣಂ, ಕುಂತಿಯ ನಿರ್ಧಾರಾತ್ಮಕ ನಿಶ್ಚಯಾತ್ಮಕವಾದ ದೃಢವಾದ ಮಾತು. ರಾಜನೇ ಕಾಲಕ್ಕೆ ಕಾರಣ. ಆಯಾ ಕಾಲದಲ್ಲಿ ಎಂಥೆಂಥ ರಾಜ ಇರ್ತಾನೋ ಆ ರಾಜನ ದಂಡವನ್ನ ನೋಡ್ಕೊಂಡು ಪ್ರಜೆಗಳು ಧರ್ಮಾಚರಣೆ ಮಾಡ್ತಾರೆ. ಕೃತಯುಗ, ತ್ರೇತಾಯುಗ, ದ್ವಾಪರ, ಕಲಿ, ಈ 4 ಯುಗಗಳನ್ನ ಉಂಟು ಮಾಡತಕ್ಕಂಥವನು ರಾಜನೇ. ಆದ್ದರಿಂದ ಕಾಲಕ್ಕೆ ಯಾರು ಕಾರಣ? ರಾಜನೇ ಕಾರಣ. ಒಳ್ಳೆ ಧರ್ಮದಿಂದ ಕೂಡಿದ
ಕೃತಯುಗವನ್ನ ಅವನು ಉಂಟು ಮಾಡಿಬಿಟ್ರೆ, ಧರ್ಮದ ಕಾಲವನ್ನ ಸೃಷ್ಟಿ ಮಾಡಿದ್ರೆ ಒಳ್ಳೆಯ ಸ್ವರ್ಗ ಬರುತ್ತೆ ಅವನಿಗೆ. ಅದೇ ತ್ರೇತಾಯುಗ ಸ್ವಲ್ಪ ಅಧರ್ಮ ಮಿಶ್ರಿತವಾದದ್ದು, ಆ ಕಾಲಕ್ಕೆ ಅವನು ಕಾರಣ ಆದ್ರೆ ಅಷ್ಟು ಉತ್ತಮವಾದ ಸ್ವರ್ಗ ಸಿಗೋದಿಲ್ಲ. ಅದೇ ದ್ವಾಪರ ಅರ್ಧ ಅಧರ್ಮ ಅರ್ಧ ಧರ್ಮ, ಇಂತಹ ಕಾಲವನ್ನ ರಾಜ ಸೃಷ್ಟಿ ಮಾಡೋದ್ರಿಂದ ಅವನಿಗೆ ಯಥಾಭಾಗ ಒಂದು ಸ್ವಲ್ಪ ಸ್ವರ್ಗ ಸಿಗತ್ತೆ. ಅದೇ ಅಧರ್ಮಮಯವಾದ ಕಲಿಯುಗವನ್ನ ಅವನು ಸೃಷ್ಟಿ ಮಾಡಿಬಿಟ್ರೆ, ಕಲಿಯುಗಕ್ಕ ರಾಜ ಕಾರಣ ಆಗಿಬಿಟ್ರೆ ನರಕ. ಮತ್ತಷ್ಟು ಮಾತ್ರ ಅಲ್ಲ, ಆ ಕಾಲದಲ್ಲಿ ಮಾಡುವ ಕೆಟ್ಟ ಕೆಲಸಗಳು, ಆ ಕೆಟ್ಟ ಕೆಲಸಗಳ ಫಲ ರಾಜನಿಗೆ. ಆದ್ದರಿಂದ 100 ವರ್ಷ ನರಕದಲ್ಲಿ ಬಿದ್ದಿರಬೇಕು. ಆದ್ದರಿಂದ ರಾಜ ತಪ್ಪು ಮಾಡಿಬಿಟ್ರೆ ಲೋಕ ಹಾಳಾಗಿಬಿಡುತ್ತೆ, ಲೋಕಗಳು ತಪ್ಪು ಮಾಡಿಬಿಟ್ರೆ ರಾಜ ಹಾಳಾಗಿ ಬಿಡ್ತಾನೆ. ಆದ್ದರಿಂದ ಧರ್ಮರಾಜ, ನಿಮ್ಮ ತಾತ, ತಂದೆ ಇವರೆಲ್ಲರೂ ಅನುಷ್ಠಾನ ಮಾಡಿದ ಕ್ಷತ್ರಿಯ ಧರ್ಮವನ್ನ ನೋಡು. ರಾಜಋಷಿಗಳು ಮಾಡಬೇಕಾದ ಕೆಲಸ ಅಲ್ಲ ನೀನೀಗ ಮಾಡ್ತಿರೋದು. ಕೃಪೆ, ಕರುಣೆ, ನನಗೊಂದು ಏಟ್ ಹೊಡೆದ್ರೆ ನಾನು ಇನ್ನೊಂದು 4 ಏಟ್ ಹೊಡಿಬೇಕು. ನೀನ್ ಹಾಗಿಲ್ಲ, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ತಾ ಇದ್ದಿ ನೀನು. ದಿಸ್ ಇಸ್ ನಾಟ್ ಅಟ್ ಆಲ್ ರೈಟ್ ಆಸ್ ಪರ್ ಕ್ಷತ್ರಿಯ ಧರ್ಮ. ಆದ್ದರಿಂದ ಮನಸ್ಸನ್ನ ಹಾಳು ಮಾಡಿಕೊಂಡು ಅಯ್ಯೋ ನಮಗೇನಾದ್ರೂ ಪರವಾಗಿಲ್ಲ, ಅವನ್ ಚೆನ್ನಾಗಿರ್ಲಿ ಅಂತ ಕೃಪಾ ತೋರಿಸ್ತಾ ಇದ್ರೆ, ಹಾಗೆ ಮನಸ್ಸನ್ನ ಇಟ್ಟುಕೊಂಡು ಕರುಣೆಯಿಂದ ರಾಜ್ಯ ಪರಿಪಾಲನೆ ಮಾಡಿದ್ರು ಏನೂ ಫಲ ಬರಲ್ಲ. ನೀನಿವತ್ ಹೀಗಿರು ಅಂತ ನಾನು ಆಶೀರ್ವಾದ ಮಾಡಲಿಲ್ಲ. ನಾನಾಗ್ಲಿ, ನಿಮ್ಮಪ್ಪ ಆಗ್ಲಿ, ಪಿತಾಮಹ ವೇದವ್ಯಾಸ ದೇವರಾಗ್ಲಿ ನಿನಗೆ ಈ ತರ ಆಶೀರ್ವಾದ ಮಾಡ್ಲಿಲ್ಲಪ್ಪ. ಯಜ್ಞ, ದಾನ, ತಪಸ್ಸು, ಶೌರ್ಯ, ಪ್ರಜ್ಞಾ, ಸಂತಾನ, ಕ್ಷತ್ರಿಯ ವಂಶದ ಅಭಿವೃದ್ಧಿ, ಮಹಾತ್ಮ್ಯ, ನಿನ್ನನ್ನು ನೋಡಿ ಬೇರೆಯವರು ಫಾಲೋ ಮಾಡಬೇಕು. ಮಹಾಬಲ ಮತ್ತೆ ಓಜ ಅಂದ್ರೆ ಬೇರೆಯವರನ್ನ ಸೋಲಿಸುವ ಸಾಮರ್ಥ್ಯ, ಇದೆಲ್ಲ ನಿನ್ನಲ್ಲಿ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ವೇದವ್ಯಾಸರೇ ಮೊದಲಾದವರೆಲ್ಲ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ಇದನ್ನ. ದೇವತೆಗಳಿಗೆ ಯಜ್ಞದಲ್ಲಿ ಆಹುತಿಯನ್ನ ಕೊಟ್ಟು ಸಂತೋಷ ಪಡಿಸ್ಬೇಕು, ಪಿತೃಗಳಿಗೆ ಶ್ರಾದ್ದ ಮಾಡುವುದರ ಮೂಲಕ ಸಂತೋಷ ಪಡಿಸ್ಬೇಕು ಅಲ್ವಾ? ಬ್ರಾಹ್ಮಣರು ನಿನಗೇನು ಕೊಡ್ತಾರೆ? ಈ ಕೆಲಸ ಮಾಡು, ಹೋಮ ಮಾಡು, ಶ್ರಾದ್ದ ಮಾಡು. ಇದು ನಿನಗೆ ಬ್ರಾಹ್ಮಣರು ಹೇಳುವಂತ ಮಾತು. ನೀನೇನ್ ಮಾಡ್ತಾ ಇದೀಯ? ಚೆನ್ನಾಗಿ ಶ್ರಾದ್ದ, ಚೆನ್ನಾಗಿ ದೇವತೆಗಳ ಪೂಜೆಯನ್ನು ಮಾಡಿದ್ರೆ ಬೇಕಾದ್ದನ್ನ ಕೊಡ್ತಾರೆ. ಕ್ಷತ್ರಿಯರು ಏನ್ ಮಾಡಬೇಕು? ದಾನ ಮಾಡಬೇಕು, ಅಧ್ಯಯನ ಮಾಡಬೇಕು, ಯಜ್ಞಗಳನ್ನು ಮಾಡಬೇಕು, ಪ್ರಜೆಗಳ ಪರಿಪಾಲನೆಯನ್ನು ಮಾಡಬೇಕು. ಪಿತೃಗಳು, ದೇವತೆಗಳು, ಕ್ಷತ್ರಿಯರು ಈ ಕರ್ಮಗಳನ್ನ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ತಪ್ಪೋ ಸರಿಯೋ, ನೀನು ಹುಟ್ಟಿದ್ದು ಈ ಕೆಲಸಗಳನ್ನ ಮಾಡುವಂತಹ ಕ್ಷತ್ರಿಯ ವರ್ಣದಲ್ಲಿ. ಆದ್ದರಿಂದ ಯಾರು ಯಾವ ವರ್ಣದಲ್ಲಿ ಹುಟ್ಟಿದ್ದಾರೋ ಅವರು ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು. ಅದು ಬಿಟ್ಟು ಬೇರೆ ಕೆಲಸವನ್ನ ಮಾಡ್ತಾ ಕೂತ್ರೆ ದಯ, ಅನುಕಂಪ, ಕರುಣ ಇದೆಲ್ಲ ಬ್ರಾಹ್ಮಣರಿಗೆ ಹೇಳಿದಂತಹ ಧರ್ಮ, ಸರಿಗಿಲ್ಲ ಅದು. ಆದ್ದರಿಂದ ರಾಜನಿಗೆ ದೊಡ್ಡ ಧರ್ಮ ಯಾವುದು ಗೊತ್ತಾ? ಯಾವ ಊರಲ್ಲಿ ತುಂಬಾ ಬಡತನ ಇದೆ, ಊಟ ಮಾಡ್ಲಿಕ್ಕೆ ಅನ್ನ ಇಲ್ಲ, ಅಂತಹ ಊರಿನಲ್ಲಿ ಒಳ್ಳೆ ದಾನವನ್ನ ಕೊಡೋದ್ರಲ್ಲಿ ಫೇಮಸ್ ಆದ ಒಳ್ಳೆ ಶೂರನಾದ ರಾಜನ ಹತ್ರಕ್ಕೆ ಬಂದು ಕಷ್ಟಗಳನ್ನು ಹೇಳಿಕೊಂಡು ತಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಸಂತೋಷದಿಂದ ಮನೆಗೆ ಹೋಗ್ತಾರಲ್ಲ, ಅದಕ್ಕಿಂತ ದೊಡ್ಡ ಧರ್ಮ ರಾಜನಾದವನಿಗೆ ಯಾವುದಿದೆಯಪ್ಪ? ಆದ್ದರಿಂದ ಧರ್ಮಜ, ರಾಜ್ಯವನ್ನ ಸಂಪಾದನೆ ಮಾಡಬೇಕು, ಯೋಗ್ಯರಿಗೆ ದಾನ ಕೊಡಬೇಕು, ಕೆಲವರನ್ನ ಬಲ ಪ್ರಯೋಗ ಮಾಡಿ ಜೊತೆಲಿ ಇಟ್ಕೊಳ್ಬೇಕು, ಇನ್ನು ಕೆಲವರಿಗೆ ಸಾಮ ಒಳ್ಳೆ ಮಾತುಗಳನ್ನ ಹೇಳಿ ಕೆಲವರನ್ನ ದಾನದಿಂದ, ಕೆಲವರನ್ನ ದಂಡದಿಂದ, ಕೆಲವರನ್ನ ಸಾಮದಿಂದ
ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿಕ್ ಪ್ರಯತ್ನ ಮಾಡಬೇಕು. ಬ್ರಾಹ್ಮಣನಾದವನು ಮಾಡಬೇಕಾದ್ದೇನು? ದಾನದಿಂದ ಅವನ ಜೀವನ, 4-6 ಜನ ಕೊಡುವ ದಕ್ಷಿಣೆ ಪದಾರ್ಥಗಳು ಮೊದಲಾದ ಪದಾರ್ಥಗಳಿಂದ ಅವನ ಜೀವನ ಭಿಕ್ಷಾ ಮಾಡಿ ಬ್ರಾಹ್ಮಣ ಬದುಕಬೇಕು. ಇಂಥ ಶಬ್ದ ಪ್ರಯೋಗ ಮಾಡ್ತಾರಲ್ಲ, ನಮಗೆ ದೇವರು ಕೊಟ್ಟ ವೃತ್ತಿನೇ ಇದು. ಕ್ಷತ್ರಿಯ ಪ್ರಜಾರಕ್ಷಣೆಯನ್ನ ಮಾಡಿ ಬದುಕಬೇಕು. ವೈಶ್ಯ ಹಣವನ್ನ ಸಂಪಾದನೆ ಮಾಡಿ ಬದುಕಬೇಕು. ಹಣ ಸಂಪಾದನೆ ಮಾಡುವುದು ಬ್ರಾಹ್ಮಣನ ಧರ್ಮ ಅಲ್ಲ. ಭೈಕ್ಷ್ಯ ಅನ್ನುವ ಭಿಕ್ಷಾ ವೃತ್ತಿ ಬ್ರಾಹ್ಮಣ ಧರ್ಮ, ರಾಜ್ಯ ಪರಿಪಾಲನ ಕ್ಷತ್ರಿಯ ಧರ್ಮ, ಧನ ಸಂಪಾದನೆ ವೈಶ್ಯ ಧರ್ಮ, ಪರಿಚರಣ 3 ವರ್ಣದವರ ಸೇವೆ ಅದು ಶೂದ್ರ ಧರ್ಮ. ಆದ್ದರಿಂದ ನೀನು ಕ್ಷತ್ರಿಯನಾದ್ದರಿಂದ ನೀನು ದಾನವನ್ನ ಪಡೆಯೋ ಹಾಗಿಲ್ಲ. ಹಾಗಂತ ಹಣ ಸಂಪಾದನೆ ಅಗ್ರಿಕಲ್ಚರಲ್ ಲ್ಯಾಂಡ್ ತಗೊಂಡ್ಬಿಡ್ತೇನೆ 3 ಎಕರೆ ಅಂತ ಅನ್ಬಿಟ್ಟು ಕೃಷಿ ಮಾಡೋ ಹಾಗಿಲ್ಲ. ಮತ್ತೆ ಸೇವೆನೂ ಮಾಡ ಬದುಕೋ ಹಾಗಿಲ್ಲ. ಅದು ಬಿಡು, ಇಲ್ವೇ ಇಲ್ಲ. ಬ್ರಾಹ್ಮಣ ವೃತ್ತಿಯನ್ನು ಮಾಡೋ ಹಾಗಿಲ್ಲ, ವೈಶ್ಯ ವೃತ್ತಿಯನ್ನು ಮಾಡೋ ಹಾಗಿಲ್ಲ. ನಿನ್ನ ವೃತ್ತಿ ಯಾವುದು? ಪ್ರಜೆಗಳನ್ನ ಕಾಪಾಡೋದು. ಅದು ಕ್ಷತ್ರಿಯ ವೃತ್ತಿ. ಆದ್ದರಿಂದ ನಿಮ್ಮ ಅಪ್ಪನ ಭಾಗ, ನಿಮ್ಮ ಅಪ್ಪನಿಗೆ ಸಂಬಂಧಿಸಿದ ಭಾಗ, ಆಸ್ತಿಯ ಭಾಗ ಹೊರಟೋಗಿದೆ. ಸಂಪಾದನೆ ಮಾಡಬೇಕಾದ ನೀನೇ ಅಲ್ವಾ? ಮತ್ತೆ ತಗೊಳ್ಳೋದನ್ನ ಸಾಮ ದಾನ ಭೇದ ದಂಡ ಯಾವುದೋ ಒಂದು ನೀತಿ. ಈ ಕಾಲಕ್ಕೆ ಯಾವುದನ್ನ ಉಪಯೋಗ ಮಾಡಿಕೊಂಡ್ರೆ ನಮಗೆ ಸಂಪತ್ತು ಬರುತ್ತೋ, ನಮ್ಮ ಕಳೆದುಕೊಂಡ ರಾಜ್ಯ ವಾಪಸ್ಸು ಬರುತ್ತೋ ಹಾಗೆ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ರಾಜ್ಯವನ್ನ ಪಡಿ. ಇದಕ್ಕಿಂತ ಸಂತೋಷ ಏನು? ನನ್ನ ಮಗ ಶತ್ರುಗಳಿಗೆ ಸಂತೋಷವನ್ನ ಕೊಡ್ತಾ ಇದ್ದಾನೆ. ಅಮಿತ್ರನಂದನಂ ಅಂತಾಳೆ. ಶತ್ರುಗಳಿಗೆ ಸಂತೋಷವನ್ನ ಕೊಡುವ ನಿನ್ನಂಥ ಮಗನನ್ನ ಹಡೆದು ಬೇರೆ ಯಾರ್ದೋ ಮನೆಯಲ್ಲಿ ಅವ್ರು ಹಾಕೋ ಅನ್ನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಬದುಕೋಕ್ಕಿಂತ ದುಃಖ ಕೊಡುವಂತಹ ದೊಡ್ಡ ಜೀವನ ಇನ್ಯಾವುದಿದೆಯಾ? ಧರ್ಮಜ ನೀನೇ ಹೇಳು, ಕುಂತಿ ಹೇಳುವಂತ ಮಾತು. ಆದ್ದರಿಂದ ಕ್ಷತ್ರಿಯ ಧರ್ಮವನ್ನ ನೋಡು, ಅದಕ್ಕನುಗುಣವಾಗಿ ಯುದ್ಧ ಮಾಡು. ನೀನ್ ಯುದ್ಧ ಮಾಡದೆ ಕರುಣೆ ಹಾಗೆ ಹೀಗೆ ಅಂತೆಲ್ಲ ಕೂತ್ಕೊಂಡ್ರೆ ನಿನ್ನ ಪಿತೃಪಿತಾಮಹರೆಲ್ಲ ನರಕಕ್ಕೆ ಹೋಗಿ ಬಿಡ್ತಾರಪ್ಪ. ಅವರನ್ನೂ ನರಕಕ್ಕೆ ಹಾಕಬೇಡ. ನೀನು ಪುಣ್ಯ ಕಳ್ಕೊಂಡು ನಿನ್ ತಮ್ಮಂದ್ರ ಜೊತೆ ಕೆಟ್ಟ ಗತಿಗೆ ಹೋಗಿ ಬೀಳ್ಬೇಡ. ಅದಕ್ಕೇನ್ ಮಾಡ್ಬೇಕು? ಕ್ಷತ್ರಿಯೋಚಿತವಾದ ಪರಾಕ್ರಮ ತೋರಿಸಬೇಕು. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ವಿದುಲಾಯಾಶ್ಚ ಸಂವಾದಂ ಪುತ್ರಸ್ಯ ಚ ಪರಂತಪ ತತ್ರ ಶ್ರೇಯಶ್ಚ ಭೂಯಶ್ಚ ಯಥಾವದ್ವಕ್ತುಮರ್ಹತಿ. ಈ ವಿಷಯದಲ್ಲಿ ಕುಂತಿ ದೇವಿ ಕೃಷ್ಣನಿಗೆ ಹೇಳ್ತಾಳೆ, ಪರಂತಪ ಕೃಷ್ಣ, ನಾನೇನ್ ಹೇಳಿದೆ ಪ್ರಮೇಯ, ಇಲ್ಲಿ ತನಕ ರಾಜಧರ್ಮಗಳನ್ನು ಹೇಳದ್ಲಲ್ಲ, ಆ ರಾಜಧರ್ಮವನ್ನ ಯಾರು ಮಾಡಿದ್ರು ಅನ್ನೋದನ್ನು ತಿಳಿಸಿಕೊಡುವಂತಹ ಒಂದು ಕಥೆ. ಅದು ವಿದುಲೋಪಾಖ್ಯಾನ, ಶ್ರವಣ ಮಾಡೋದ್ರಿಂದ ವಿಶಿಷ್ಟವಾದ ಫಲವನ್ನ ಕೊಡುವ ಕಥೆ ಇದು ಅಂತ ಫಲಶ್ರುತಿಯಲ್ಲಿ ಹೇಳ್ತಾಳೆ ಕುಂತಿ. ಇದನ್ನ ವಿದುಳೆ ಮತ್ತು ಅವಳ ಮಗ ಅವರಿಬ್ಬರಿಗೂ ನಡೆದಂತಹ ಒಂದು ಸಂವಾದ, ಅದರ ಇತಿಹಾಸ, ಪುರಾತನವಾದ ಇತಿಹಾಸ. ಅದನ್ನ ನಾನು ದೊಡ್ಡವರಿಂದ ಕೇಳಿದ್ದೇನೆ, ಅದನ್ನ ನೀನಿವಾಗ ಹೇಳ್ತೇನೆ. ನೀನ್ ಆಸ್ ಇಟ್ ಈಸ್ ಅದನ್ನ ಧರ್ಮರಾಜನಿಗೆ ಉಪದೇಶ ಮಾಡಬೇಕು. ಆ ಉಪಾಖ್ಯಾನವನ್ನ ಯಶಸ್ವಿನಿ ಮನ್ಯುಮತಿ ಕುಲಜಾತ ವಿಭಾವಿನಿ ಕ್ಷತ್ರಧರ್ಮರತ ನಿತ್ಯಂ ವಿದುಲಾ ದೀರ್ಘದರ್ಶಿನಿ ವಿಶ್ರುತ ರಾಜ ಸಂಸತ್ಸು ಶ್ರುತವಾಕ್ಯ ಬಹುಶ್ರುತ ವಿದುಲಾ ನಾಮ ಸಾ ಸಾಧ್ವಿ ಜಗರ್ಹೇ ಪುತ್ರಮೌರಸಂ ನಿರ್ಜಿತಂ ಸಿಂಧುರಾಜೇನ ಶಯಾನಂ ದೀನಚೇತಸಂ ಅನಂದನಮಧರ್ಮಗ್ನಂ ದ್ವಿಷತಾಂ ಹರ್ಷವರ್ಧನಂ. ಒಳ್ಳೆ ವಂಶದಲ್ಲಿ ಹುಟ್ಟಿದವಳು, ಯಶಸ್ವಿನಿ, ಒಳ್ಳೆ ಮನೆ ಹುಟ್ಟಿ ಬಂದಿದ್ದಾಳೆ, ಒಳ್ಳೆಯ ಕೀರ್ತಿ ಸಂಪಾದನೆ ಮಾಡಿದ್ದಾಳೆ. ತಪ್ಪು ಅಂತಂದ್ರೆ ನೋಡ್ರಿ, ಎಲ್ಲಾದ್ರೂ ಅವಳಿಗೆ ತಪ್ಪು ಅಂತ ಕಂಡುಬಿಟ್ರೆ ಅಲ್ಲಿ ಕೋಪ ಅನ್ನೋ ಸ್ವಾಭಾವಿಕವಾಗಿ ಬರುತ್ತೆ. ಮನ್ಯುಮತಿ, ತಪ್ಪನ್ನ ನೋಡಿದ್ರೆ ಕೋಪ. ಕ್ಷತ್ರಿಯ ಹೆಣ್ಣು ಮಗಳು ಹೇಗಿರ್ಬೇಕೋ ಹಾಗಿದ್ಲು. ಅಪಾರವಾದ ಫೋರ್ಸೈಟ್, ದೀರ್ಘದರ್ಶನ. ಎಂಥ ಅಧ್ಯಯನವನ್ನ ಮಾಡಿದ್ದಾಳೆ ಅಂದ್ರೆ ಅಷ್ಟು ದೊಡ್ಡ ಜ್ಞಾನಿ.
ವಿಶ್ರುತಾ ರಾಜ ಸಂಸತ್ಸು, ಏನೋ ಇಡೀ ರಾಜರ ಸಭೆಗಳಲ್ಲಿ ದೊಡ್ಡ ವಿದ್ವಾಂಸಳು, ಒಳ್ಳೆ ಓದಿದವಳು, ಒಳ್ಳೆ ವಿದ್ಯೆಯಿಂದ ಕೂಡಿದವಳು, ಇವಳಂತ ಉಪದೇಶ ಮಾಡತಕ್ಕಂಥವ್ರು ಯಾರೂ ಇಲ್ಲ ಅಂತ ಫೇಮಸ್ ಆಗ್ಬಿಟ್ಟಿದ್ಲು ವಿದುಲಾ ಅಂತ ಒಂದು ಹೆಣ್ಮಗಳು. ನೋಡಿ ಅವಳ ಬಗ್ಗೆ ಮಾತಾಡುವಾಗ ಎಂಥ ಮಾತು ಹೇಳ್ತಾರೆ ನೋಡ್ರಿ. ಶ್ರುತವಾಕ್ಯ ಬಹುಶ್ರುತ, ಒಳ್ಳೆ ಅಧ್ಯಯನ ಮಾಡಿದವಳು, ಸಿಕ್ಕಾಪಟ್ಟೆ ಶಾಸ್ತ್ರಗಳ 4 ಗುರುಗಳ ಮೂಲಕ ಶ್ರವಣ. ಅಂದ್ರೆ ಸ್ತ್ರೀಯರಿಗೆ ಶಾಸ್ತ್ರಾಧ್ಯಯನದ ವ್ಯವಸ್ಥೆಗಳು ಹೇಗಿತ್ತು ಗೊತ್ತಾಗತ್ತೆ ನೋಡಿ ಇದ್ರಲ್ಲಿ. ಮತ್ತೆ ಉಪದೇಶ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ವಿದುಳಾ ಇದ್ಲು. ಒಂದ್ಸಲ ಅವಳು ಸಾಧ್ವಿ, ಅವಳು ಸಿಂಧುರಾಜ ಅವಳ ಮಗನನ್ನ ಸೋಲಿಸಿಬಿಟ್ಟ. ಅವನೇನ್ ಮಾಡ್ಬಿಟ್ಟ, ಸುಮ್ಮನೆ ಕಾಲ ಕಳೀತಾ ಇದ್ದ, ಟೈಮ್ ಪಾಸ್ ಮಾಡ್ತಾ, ಅಯ್ಯೋ 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 ಅಂತ ಕಾಲ ಕಳೀತಾ ಇದ್ದ, ಅಧರ್ಮ ಮಾಡ್ತಾ ಇದ್ದ, ಸಂತೋಷ ಇಲ್ಲ ಅವನಿಗೆ. ಆದ್ರೆ ಶತ್ರುಗಳಿಗೆ ಸಂತೋಷ ಕೊಡ್ತಾ ಇದ್ದ. ಹೊಡೆಸ್ಕೊಂಡು ಸುಮ್ನೆ ಕೂತಿದ ನೋಡು, ಇವನೇನು ಮಾಡಕ್ ತಾಕತ್ತಿಲ್ಲ ಅಂತ ಶತ್ರುಗಳೆಲ್ಲ ಮಾತಾಡ್ಕೊಳ್ತಾ ಇದ್ರು. ಅಂತಹ ತನ್ನ ಮಗನನ್ನ ನೋಡಿದ ಈ ಪತಿವ್ರತೆ ಪಂಡಿತಳಾದಂತಹ ವಿದುಲಾದೇವಿ ಬೈದು ಹೇಳ್ತಾಳೆ, ಕುನಂದನ ಕ್ವವಾ ಜಾತೋ ದ್ವಿಷತಾಂ ಹರ್ಷವರ್ಧನ ನಮಯಾ ತ್ವನ್ನ ಪಿತ್ರಾ ಚ ಜಾತಃ ಕ್ವಾಭ್ಯಾಗತೋಹ್ಯಸಿ ನಿರ್ಮನ್ನುಶ್ಚಾಪ್ಯಸಂಖ್ಯೇಯಃ ಪುರುಷಃ ಕ್ಲೀಬಸಾಧನಃ ಯಾವಜ್ಜೀವಂ ನಿರಾಶೋಸಿ ಕಲ್ಯಾಣಾಯ ಧುರಂಬಃ ಮಾತ್ಮಾನಂ ಅವಮನ್ಯಸ್ವ ಮೈವ ಮಲ್ಪೇನ ಭೀಭರಃ ಮನಃ ಕೃತ್ವಾ ಸುಕಲ್ಯಾಣಂ ಮಾ ಭೈಸ್ತ್ವಂ ಪ್ರತಿಸಂಭರ. ಉತ್ತಿಷ್ಠ ಹೇ ಕಾ ಪುರುಷ ಮಾಶೇಶ್ವೈವಂ ಪರಾಜಿತಃ ಅಮಿತ್ರಾನ್ ನಂದಯನ್ ಸರ್ವಾನ್ ಮಿತ್ರಾಣಾಂಚ ಅಪಿ ಶೋಕದಃ ಸುಪೂರಾ ವೈ ಕುನದಿಕಾ ಸುಪೂರೋ ಮೂಷಿಕಾಂಜಲಿ ಸುಸಂತೋಷಃ ಕಾ ಪುರುಷಃ ಸ್ವಲ್ಪಕೇನೈವ ತುಷ್ಯತಿ ಅಪ್ಯಹೇರಾರುಜಂದಂಷ್ಟ್ರಾ ಮಾ ಚೈವ ನಿಧನಂ ವ್ರಜ ಅಪಿ ವಾ ಸಂಶಯಂ ಪ್ರಾಪ್ಯ ಜೀವಿತೇಪಿ ಪರಾಕ್ರಮೇ ಅಪ್ಯರೇಷ್ಯೇನ ವಚ್ಛಿದ್ರಂ ಪಶ್ಯೇಸ್ತ್ವಂ ವಿಪರಿಕ್ರಮಂ ವಿನದನ್ ವಾಥವಾ ತೂಷ್ಣೀಂ ವ್ಯೋಮ್ನಿಮಾ ಪರಿಶಂಕಿತಃ ತ್ವಮೇವಂ ಪ್ರೇತವಚ್ಛೇಷೇ ಕಸ್ಮಾದ್ ವಜ್ರಹತೋ ಯಥಾ ಉತ್ತಿಷ್ಠ ಹೇ ಕಾ ಪುರುಷ ಮಾ ಸ್ವಪ್ಸೀಃ ಶತ್ರುನಿರ್ಜಿತಃ ಮಾಸ್ತಂ ಗಮಸ್ತ್ವಂ ಕೃಪಣೋ ವಿಶ್ರೂಯಸ್ವ ಸ್ವಕರ್ಮಣ ಮಾ ಮಧ್ಯೆ ಮಾ ಜಗನ್ಯೇ ತ್ವಂ ಮಾಧೋ ಭೂಸ್ಥಿಷ್ಠ ಚೋರ್ಜಿತಃ ಅಲಾತಂ ಚಿಂದುಕಸ್ಯೇವಾ ಮುಹೂರ್ತಂ ಅಪಿ ವಿಜ್ವಲ ಮಾತುಷಾಗ್ನಿರಿವಾನರ್ಚಿಃ ಧೂಮಾಯೇತ ನರಸ್ಥಿರಂ ಮುಹೂರ್ತಂ ಜ್ವಲಿತಂ ಶ್ರೇಯೋ ನ ಚ ಧೂಮಾಯಿತಂ ಚಿರಂ ಮಾಹಸ್ಮಕಸ್ಯ ಚಿದ್ಗೇಹೇ ಜನಿರಾಗ್ನಸ್ಖರೀ ಮೃದುಃ ಕೃತ್ವಾ ಮಾನುಷಕಂ ಕರ್ಮ ದೃಷ್ಟಾತ್ಮ ಯಾವದುತ್ತರಂ ಧರ್ಮಸ್ಯಾನೃಣ್ಯಮಾಪ್ನೋತಿ ನ ಚಾತ್ಮಾನಂ ವಿಗರ್ಹಯೇತ್ ಅಲಬ್ಧ್ವಾ ಯದಿ ವಾ ಲಬ್ಧ್ವಾ ನಾನುಶೋಚಂತಿ ಪಂಡಿತಾಃ ಆನಂತರ್ಯಂ ಚಾರಭಂತೆ ನ ಪ್ರಾಣ ಪರಿರಕ್ಷಣಾಂ ಉದ್ಭಾವಯಸ್ವ ವೀರ್ಯಂ ವಾ ತಾಂ ವಾ ಗಚ್ಚಧ್ರುವಾಂಗತಿಂ ಧರ್ಮಂ ಪುತ್ರಾಗ್ರತಃ ಕೃತ್ವಾ ಕಿನ್ನಿಮಿತ್ತಂ ಹಿ ಜೀವಸಿ ಇಷ್ಟಾಪೂರ್ತಂ ಚ ತೇ ಕ್ಲೀಬ ಕೀರ್ತಿಶ್ಚ ಸಕಲಾಹತ ವಿಚ್ಛಿನ್ನಂ ಭೋಗಮೂಲಂ ತೇ ಕಿನ್ನಿಮಿತ್ತಂ ಹಿ ಜೀವಸಿ ಶತ್ರುರ್ನಿಮಜ್ಜಿತಾಗ್ರಾಹ್ಯೋ ಜಂಘಾಯಾಂ ಪ್ರಪತಿಷ್ಯತ ವಿಪರೀಚ್ಛನ್ನ ಮೂಲೇನ ನ ವಿಷೀದೇತ್ ಕಥಂಚನ ಉದ್ಯಮ್ಯ ಧುರಮುತ್ಕರ್ಷೇತ್ ಆಜಾನೇಯ ಕೃತಂ ಸ್ಮರನ್ ಕುರು ಸತ್ವಂ ಚ ಮಾನಂ ಚ ವಿದ್ಧಿ ಪೌರುಷಮಾತ್ಮನಃ ಉದ್ಭಾವಯ ಕುಲಂ ಮಗ್ನಂ ತ್ವತ್ಕೃತೆ ಸ್ವಯಮೇವ ಚ ಯಸ್ಯ ವೃತ್ತನ್ನ ಜಲ್ಪಂತಿ ಮಾನವಾ ಮಹದದ್ಭುತಂ ರಾಶಿವರ್ಧನ ಮಾತ್ರಂ ಸ ನೈವ ಸ್ತ್ರೀನ ಪುನಃ ಪುಮಾನ್ ದಾನೇ ತಪಸಿ ಶೌರ್ಯೇ ವ ಯಸ್ಯ ನ ಪ್ರಚಿತಂ ಯಶಃ ವಿದ್ಯಾಯಾಮರ್ಥಲಾಭೇ ವ ಮಾತುರುಚ್ಚಾರಯೇವ ಸಹ ಶ್ರುತೇನ ತಪಸಾ ವಾಪಿ ಶ್ರಿಯಾ ವಾ ವಿಕ್ರಮೇಣ ವಾ ಜಾನನ್ಯೋಭಿಭವತ್ಯನ್ಯಾನ್ ಕರ್ಮಣಾ ಹಿ ಸ ವೈ ಪುಮಾನ್ ನತ್ವೇವ ಜಾಲ್ಮೀಂ ಕಾಪಾಲೀಂ ವೃತ್ತಿಮೇಷಿತುಮರ್ಹಸಿ ನೃಶಂಸಸ್ಯಾಮಯಶ್ಯಸ್ಯಾಂಚ ದುಃಖಾಂಕ
ಲೋಕಸ್ಯ ಸಮವಜ್ಞಾತಂ ನಿಹೀನಾ ಶನವಾಸಸಂ ಅಹೋ ಲೋಭಕರಂ ಹೀನಂ ಅಲ್ಪಜೀವನಮಲ್ಪಕಂ ನೇದೃಶಂ ಬಂಧುಮಾಸಾದ್ಯ ಬಾಂಧವ ಸುಖಮೇಧತೆ. ಅವಳು ಹೇಳ್ತಾಳೆ, ಕುನಂದನ, ಅವಳು ಕಾಪುರುಷ ಕಾಪುರುಷ ಅಂತ 25 ಸಲ ಮಾತಾಡ್ತಾಳೆ. ಅವಳೀಗ ಕಾಪುರುಷ ಅಂದ್ರೆ ಕೆಟ್ಟ ಮನುಷ್ಯ ಅಂತ. ಮೊದಲು ಕುನಂದನ ಅಂದ್ಲು, ಕೆಟ್ಟ ಮಗನೇ, ಶತ್ರುಗಳಿಗೆ ಸಂತೋಷ ಕೊಟ್ಟು ಹ್ಯಾಕ್ ಬದುಕಿದ್ಯಯ್ಯ? ನೀನ್ ಎಲ್ಲಿಂದ ಹುಟ್ಟಿದ್ಯೋ, ಎಲ್ಲಿಂದ ಬಂದೆ ನೀನು? ನನಗೂ ಹುಟ್ಲಿಲ್ಲ, ನಿಮ್ಮ ಅಪ್ಪಂಗೂ ಹುಟ್ಲಿಲ್ಲ. ನಿನ್ನಂತ ದುಷ್ಟ ಕೆಟ್ಟವನ್ ಎಲ್ಲಿಂದ ಬಂದ? ಕೋಪ ಇಲ್ಲ, ಲೆಕ್ಕಕ್ಕೆ ಇಲ್ಲದೆ ಇರ್ತಕ್ಕಂಥ ನಪುಂಸಕನಂತೆ ಇದ್ಯಾ. ಜೀವನದಲ್ಲಿ ಯಾವ ಆಸೆನೂ ನಿನಗಿಲ್ಲ. ಎದ್ದೇಳು, ಒಳ್ಳೆಯದನ್ನ ಏನೋ ಒಂದನ್ನ ಕಲ್ಯಾಣಾಯ, ಒಳ್ಳೆಯದನ್ನೇನೋ ಸಂಪಾದನೆ ಮಾಡ್ಬೇಕು, ಎದ್ದೇಳು. ನಿನ್ನನ್ ಯಾಕೆ ನೀವು ಅವಮಾನ ಮಾಡ್ಕೊಳ್ತೀಯ? ಮೈವ ಮಲ್ಪೇನ ಭೀಭರ, ಏನೋ ಇದೆ ಸಿಕ್ಕಿತ್ ಸಾಕು ಅಂತ ಅನ್ಕೊಂಡು ಅಲ್ಪತೃಪ್ತನಾಗಬೇಡ, ಹೆದರ್ಕೋಬೇಡ. ಮನಸ್ಸನ್ನು ಗಟ್ಟಿ ಮಾಡ್ಕೋ, ಕಷ್ಟಪಟ್ಟು ರಾಜ್ಯವನ್ನ ಪಡಿ. ಎದ್ದೇಳಿ ಯಾಕೆ ಮಲಗಿದ್ಯಾ? ಸೋತ್ ಹೋಗಿ ಶತ್ರುಗಳಿಗೆ ಸಂತೋಷ ಪಡಿಸ್ತಾ, ನಿನ್ನನ್ನೇ ನಂಬಿದ ಸ್ನೇಹಿತರಿಗೆ ದುಃಖವನ್ನ ಕೊಡ್ತಾ ಹೀಗೆ ಮಲಗಿರ್ಬೇಡವೋ. ಚಿಕ್ಕ ಒಂದು ನದಿ ಇದೆ, ಕುನದಿಕಾ, ಚಿಕ್ಕ ನದಿ. ಒಂದು ಪ್ರವಾಹ ಬಂದ್ಬಿಟ್ರೆ ಆ ನದಿ ಬೇಗ ಪ್ರವಾಹ ಬಂದು ತುಂಬಿ ಹೋಗುತ್ತೆ. ಸಣ್ಣ ನದಿ, ಎಷ್ಟು ನೀರು ಬರುತ್ತೆ ಅಂತಂದ್ರೆ, ಅದು ಸಣ್ಣ ನದಿ ಅಂದ್ರೆ ಅಲ್ಪತೃಪ್ತಿ. ಕ್ಷತ್ರಿಯನಿಗೆ ಅಲ್ಪತೃಪ್ತಿ ಇರಬಾರ್ದು ಅಂತ ಹೇಳಿ. ವಿದುರ ನೀತಿಯಲ್ಲಿ ಬಂತಲ್ಲ, ನಾನೇ ಪ್ರತ್ಯೇಕವಾಗಿ ನಿಮ್ಗೇನು ಹೇಳೋ ಅಷ್ಟೇನಿಲ್ಲ. ಅಲ್ಪತೃಪ್ತನಾದ ರಾಜನನ್ನ ಕೊಂದಾಕ್ಬಿಡ್ಬೇಕು ಅಂತ. ರಾಜರಿಗೆ ತೃಪ್ತಿ ಇರಬಾರ್ದು. ತೃಪ್ತಿ ಇಲ್ಲದ ಬ್ರಾಹ್ಮಣನನ್ನ ಕೊಂದು ಬಿಡಬೇಕು, ಅಲ್ಪತೃಪ್ತನಾದ ರಾಜನನ್ನ ಕೊಂದಾಕ್ಬಿಡ್ಬೇಕು ಅಂತ. ಅದರಂತೆ ಬೆಕ್ಕು, ಇಲಿ ಮೂಷಿಕ, ಅದರ ಅಂಜಲಿ, ಅದರ ಕೈ ಬೇಗ ತುಂಬಿಡತ್ತೆ. ಯಾಕೆ? ಚಿಕ್ಕದದು. ಹಾಗೆ ಕೆಟ್ಟ ಮನುಷ್ಯನನ್ನ ಬೇಗ ಸಂತೋಷ ಪಡಿಸ್ಬೋದು. ಯಾಕೆ ಹೇಳಿ ನೋಡೋಣ? ಇಷ್ಟು ಕೊಟ್ಬಿಟ್ರೆ ಸಾಕು. ಈ ಬೀಡಿ ಸಿಗರೇಟ್ ಸೇರ್ತಾ ಇರ್ತಾರೆ, ಮದ್ಯಪಾನ ಮಾಡ್ತಿರ್ತಾರೆ, 10 ರೂಪಾಯಿ ಕೊಟ್ಬಿಟ್ರೆ ಸಾಕು, ಅವರಿಗೆ ನಮಸ್ಕಾರನೇ ಮಾಡಿಬಿಡ್ತಾರೆ. ಅಂದ್ರೆ ಅವರನ್ನೆಲ್ಲರನ್ನ ಸಂತೋಷ ಪಡೋದು ತುಂಬಾ ಸುಲಭ. ಅಲ್ಪತೃಪ್ತಿಯಿಂದ ಇರಬೇಡ, ಎದ್ದೇಳು ಮೇಲೆ. ಅವಳು ಹೇಳೋ ಮಾತು ನೋಡಿ, ಅಲ್ಪತೃಪ್ತಿ ಬೇಡ. ಹಾವಿದೆ, ಹಾವು, ಅದರ ಹಲ್ಲನ್ನ ಬೇಕಾದ್ರೂ ಕಿತ್ತು ಬಿಡು, ಆದ್ರೆ ಭಯದಿಂದ ಸಾಯ್ಬೇಡ. ಅಯ್ಯೋ ನಾನು ಸತ್ತು ಹೋಗ್ತೀನೋ ಬದುಕ್ತೀನೋ ಗೊತ್ತಿಲ್ಲ ಅನ್ಕೋಬೇಡ, ಒಟ್ನಲ್ಲಿ ಯುದ್ಧ ಮಾಡು. ಹದ್ದಿದೆ, ಒಂದು ಪಕ್ಷಿ, ಶಿಯೇನ, ಹದ್ದು ಈಗಲ್, ಆಕಾಶದಲ್ಲಿ ಹಾರ್ತಾ ಇರುತ್ತೆ, ಹೂ ಅಂತ ಶಬ್ದ ಮಾಡ್ತಾ, ಅಥವಾ ಒಂದೊಂದ್ಸಲ ಸೈಲೆಂಟ್ ಆಗಿರುತ್ತೆ. ಏನ್ ಮಾಡುತ್ತೆ? ಕಣ್ಣಿಂದ ಅದರ ಬೇಟೆ ಎಲ್ಲಿದೆ, ಹೇಗೆ ತರಬಹುದಾ ಬೇಟೆನ ಅಂತ ಹುಡುಕ್ತಾ ಓಡಾಡ್ತಿರುತ್ತೆ. ಹಾಗೆ ಶತ್ರುಗಳು ಎಲ್ಲಿದ್ದಾರೆ, ಆ ಶತ್ರುಗಳ ಲೂಪ್ ಹೋಲ್ಸ್ ಎಲ್ಲಿದೆ, ಅದೆಲ್ಲ ಆಲೋಚನೆ ಮಾಡಿ ಶತ್ರುಗಳನ್ನ ಹೊಡಿಬೇಕು. ಯಾಕೆ? ಒಳ್ಳೆ ಪ್ರೇತ ಮಲ್ಕೊಂಡಂಗೆ ಮಲಗಿದ್ಯಾ, ಎದ್ದೇಳು. ಕೆಟ್ಟವನೇ, ಏಳು ಮೇಲೆ. ಶತ್ರುಗಳಿಂದ ಸೋತು ಹೋಗಿ ನಿದ್ದೆ ಮಾಡ್ತಾ ಇದೆಯಲ್ಲಯ್ಯ, ಹೆಂಗ್ ಬರುತ್ತೆ ನಿದ್ದೆ ನಿಂಗೆ? ಮಲಗಬೇಡ. ಸೂರ್ಯ ಅಸ್ತಂಗತನಾದಂತೆ ನೀನು ಮುಳುಗಿ ಹೋಗಬೇಡವು. ಕರ್ಮಗಳಲ್ಲಿ ಮಧ್ಯಮ ಕರ್ಮ, ತುಂಬಾ ಕಡಿಮೆಯ ಕರ್ಮ, ನೀಚ ಕರ್ಮ ಅಂತೆಲ್ಲ ಇದೆ. ನೀನು ಮಾಡಿದ ಕೆಲಸದಿಂದ ನೀ ಫೇಮಸ್ ಆಗಬೇಕು. ಮಧ್ಯಮವಾದ ಕರ್ಮವನ್ನು ಅಥವಾ ಅಲ್ಪ ಅಥವಾ ನೀಚ ಕರ್ಮಗಳನ್ನ ಮಾಡಬೇಡಪ್ಪ, ಶ್ರೇಷ್ಠವಾದ ಕರ್ಮಗಳನ್ನ ಮಾಡ್ಬೇಕು ನೀನು. ಅಲಾತ ಅಂತ ಹೇಳಿ, ತಿಂದುಕ ಅಂತ ಒಂದು ಮರ,
ಆ ತಿಂದುಕ ಅನ್ನೋ ಮರಕ್ಕೆ ಇವತ್ತು ತುಂಬುರು ಅಂತ ಕರೀತಾರೆ ಆ ವೃಕ್ಷವನ್ನ. ಆ ತುಂಬುರು ಅನ್ನೋ ಮರ ಹೇಗಿದೆ ಅಂತ ನಂಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ ನನಗೆ. ಆ ತುಂಬುರು ಅಂತ ಅನ್ನುವ ಮರಕ್ಕೆ ಬೆಂಕಿ ಕೊಟ್ಟು ಬಿಟ್ರೆ ಅದು ಒಂದು ಮುಹೂರ್ತ ಭಗ 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 ಉರಿದು ಬಿಡುತ್ತೆ. ಅದೇ ಹೊಟ್ಟಿಗೆ ಬೆಂಕಿ ಕೊಟ್ರೆ ಬರೀ ಹೊಗೆ, ಜ್ವಾಲೆ ಇಲ್ಲ ಅದರಲ್ಲಿ. ನಾವ್ ಹೇಗಿರ್ಬೇಕು, ಒಂದು ಮುಹೂರ್ತ ಕಾಲ ಉರಿದು ಬಿಡ್ಬೇಕು, ಸುಮ್ಮನೆ ಹೊಗೆ ಹಾಕೋದಲ್ಲ. ಆದ್ದರಿಂದ ಕೋಪವಿಲ್ಲದ ಒಂದು ಕತ್ತೆಯು ಕೂಡ ಕ್ಷತ್ರಿಯರ ಮನೆಯಲ್ಲಿ ಹುಟ್ಟೋದು ಬೇಡ. ಅದೇ ನೋಡಿ ಧ್ರುವರಾಜರು ಪ್ರಹ್ಲಾದರಾಜನ ಮುಂದೆ ನಾರದರ ಮುಂದೆ ನಂಗೆ ಕೋಪ ಬರುತ್ತೆ ಅಂತಂದಾಗ ಅವ್ರಂದ್ರು, ಏನಯ್ಯ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೇನೋ ಕೋಪ ಅಂದ್ರೆ, ಸ್ವಾಮಿ ನಾನು ಕ್ಷತ್ರಿಯ, ಕ್ಷತ್ರಿಯರ ಸಹಜವಾದ ಗುಣ ಕೋಪ ಅಂತಂತಾನೆ. ಅಂತ ಇವಳಿಲ್ಲಿ ತುಂಬುರು ಮರ ಒಂದು ಕ್ಷಣದಲ್ಲಿ ಉರಿದು ಬೂದಿಯಾಗುವಂತೆ ಒಂದು ಮುಹೂರ್ತವಾದರೂ ಉರಿದು ಬಿಡ್ಬೇಕು. ಸುಮ್ಮನೆ ಹೊಗೆ ಉಗುಳ್ತಾ ಕೂತ್ರೆ ಏನ್ ಪ್ರಯೋಜನ? ಅವಳಂತಾಳೆ, ಕ್ಷತ್ರಿಯರ ಮನೆಯಲ್ಲಿ ಕೋಪ ಇಲ್ಲದೆ ಇರುವಂತಹ ಒಂದು ಕತ್ತೇನೂ ಹುಟ್ಟೋದು ಬೇಡ. ಆದ್ದರಿಂದ ಧೈರ್ಯ ತಗೋ, ಎಷ್ಟಾಗತ್ತೋ ನಿನ್ನ ಯೋಗ್ಯತಾನುಗುಣವಾಗಿ ಕರ್ಮಗಳನ್ನ ಮಾಡು. ಆ ಕರ್ಮಗಳನ್ನ ಮಾಡಿದ್ರೆ ಮನುಷ್ಯ ಋಣಮುಕ್ತನಾಗ್ತಾನೆ. ದೇವಋಣ, ಋಷಿ ಋಣ, ಪಿತೃಋಣ. ಅಯ್ಯೋ ನನಗೆಲ್ಲ, ಎಂತ ಮಾತು ನೋಡಿ ಅವಳದು, ನನಗೆಲ್ಲ ಆಗುತ್ತೆ ಅಲ್ವಾ, ನಮ್ದೆಲ್ಲ ನಮ್ಮ ಬಗ್ಗೆ ಇನ್ಫೀರಿಯರ್, ನನಗೆಲ್ಲ ಆಗತ್ತಪ್ಪ ಹಾಗನ್ಕೋಬೇಡ. ಫಲ ಸಿಗಲಿ ಸಿಗದೆ ಇರ್ಲಿ, ಯಾರು ಕರ್ಮ ಮಾಡ್ತಾರೆ ದುಃಖ ಪಡೋದಿಲ್ಲ. ನೆಕ್ಸ್ಟ್ ಏನು ಅದ್ರಲ್ಲಿ ಆಲೋಚನೆ ಮಾಡ್ತಾರೆ ಬಿಟ್ರೆ ನಾನ್ ಹೆಂಗ್ ಬದುಕೋದು, ನಾನ್ ಹೆಂಗ್ ಸೇಫರ್ ಸೈಡ್ ಇರೋದು, ಆ ವಿಷಯವನ್ನ ಆಲೋಚನೆ ಮಾಡೋದೇ ಇಲ್ಲ ಜ್ಞಾನಿಗಳು. ಕರ್ಮ ಮಾಡ್ತಾರಷ್ಟೇ. ಆದ್ದರಿಂದ ಎದ್ದೇಳು, ಧರ್ಮವನ್ನ ಮುಂದೆ ಇಟ್ಟುಕೋ, ಒಂದ ಫಲ ಪಡಿ, ಇಲ್ಲ ಸಾಯಿ, ಸುಮ್ನೆ ಕೂತ್ಕೋಬೇಡ. ಅದರಿಂದ ಎಲ್ಲ ನಾಶ ಆಗಿದೆ. ಇಷ್ಟಾಪೂರ್ತ ಹೇಳಿದೆ, ಇಷ್ಟಾಪೂರ್ತ ಅಂದ್ರೆ ಏನು ಅಂತ ಅವತ್ತೇ ಹೇಳಿದ್ದೇನೆ. ಇಷ್ಟಾಪೂರ್ತ ನಾಶ ಆಗಿದೆ, ಕೀರ್ತಿ ನಾಶ ಆಗಿದೆ, ಸಂಪತ್ತು ಹೋಗಿದೆ, ಮತ್ತಿನ್ಯಾಕ್ ಬದುಕಿದ್ಯಾ? ಇಬ್ರು ಗಲಾಟೆ ಮಾಡ್ತಾ 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 ಶತ್ರುಗಳಿಬ್ರು ನೀರಲ್ಲಿ ಕೆಳಗೆ ಬಿದ್ದು ಬಿಟ್ಟಿದ್ದಾರೆ. ಶತ್ರು ಏನ್ ಮಾಡಿದ್ದಾನೆ, ಇವನನ್ನ ಮುಳುಗಿಸ್ತಾ ಇದ್ದಾನೆ. ಇವನೇನ್ ಮಾಡಬೇಕು, ಆ ಶತ್ರುವಿನ ಮಂಡಿಯನ್ನ ಹಿಡಿದು ಎಳೆದು ನೀರಲ್ಲಿ ಮುಳುಗಿಸಿ ತುಳಿದು ಸಾಯಿಸಿ ಅವನನ್ನ ಇವನ ಮೇಲೆ ಬರಬೇಕು. ಆದ್ದರಿಂದ ಅಯ್ಯೋ ಸತ್ತೋದ್ನಲ್ಲ ಅವನು ಅಂತ ದುಃಖ ಪಡಬಾರದು. ಯಾಕೆ, ನನ್ನನ್ನ ನಾಶ ಮಾಡಿದವ ಇವತ್ತು ನಾಶ ಹೊಂದಿದ ಅಂತ ಸಂತೋಷ ಪಡಬೇಕು. ಅದು ಕ್ಷತ್ರಿಯರ ಗುಣ. ಆದ್ದರಿಂದ ಎದ್ದೇಳ ಮೇಲೆ ಎದ್ದೇಳ ಮೇಲೆ ದೊಡ್ಡ ಕೆಲಸಗಳನ್ನ ಮಾಡು. ನಮ್ಮ ಹಿಂದಿನ ದೊಡ್ಡವರು, ಜ್ಞಾನಿಗಳು, ಉತ್ತಮರು, ಪೂರ್ವಜರು ಮಾಡಿದ ಎಲ್ಲ ಕರ್ಮಗಳನ್ನ ನೆನೆಸಿಕೋ. ನಾನು ಹಾಗೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡು. ನಿನ್ನ ಬಲ, ನಿನ್ನ ಮರ್ಯಾದೆ, ನಿನ್ನ ಪೌರುಷ, ಇದೆಲ್ಲದರಲ್ಲಿ ನಾನು ಮಾಡ್ತೇನೆ, ನನ್ನಿಂದ ಆಗತ್ತೆ ಮಾಡು. ಆ ಸಿಂಧುರಾಜನ ಜೊತೆ ಯುದ್ಧ ಮಾಡಿ ಸೋತು ವಂಶದ ಮರ್ಯಾದೆ ಏನ್ ಹಾಳಾಗಿದೆ ಸರಿ ಮಾಡು. ಜನಗಳು ಮಾತಾಡ್ಬೇಕು, ಎಷ್ಟು ಒಳ್ಳೆಯವ್ರು ನೋಡ್ರಿ, ಅವ್ರ ಕ್ಯಾರೆಕ್ಟರೈಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ಅವ್ರು ನೋಡಿ ಕಲಿಬೇಕು ಅಂತ ಯಾರ ಬಗ್ಗೆ ಜನಗಳು ಮಾತಾಡೋದಿಲ್ವೋ ಅವನು ಯಾರು ಅಂದ್ರೆ ಅವನು ರಾಶಿವರ್ಧನ. ರಾಶಿವರ್ಧನ ಅಂದ್ರೆ ಹೆಂಗ್ ಗೊತ್ತಾ, ಬರೇ ಕಾಲಕ್ಕೆ ಸರಿಯಾಗಿ ಹೊಟ್ಟೆ ದಪ್ಪ ಮಾಡಿಕೊಂಡು ಊಟ ಮಾಡತಕ್ಕಂಥವನಷ್ಟೆ. ಅವನಿಂದ ಮನೆಯಲ್ಲಿ ಏನು ಪ್ರಯೋಜನ ಅಂದ್ರೆ ಒಂದು ಪಾವು, ಒಂದು ಸೇರ್ ಅಕ್ಕಿ ಜಾಸ್ತಿ ಆಗತ್ತೆ ಅಷ್ಟೆ. 3 ಕಾಸಿಗೆ ಪ್ರಯೋಜನ ಇಲ್ಲದೆ ಸುಮ್ಮನೆ ಬಿದ್ದು ಒದ್ದಾಡಿ ಸಾಯ್ತಾ ಇದ್ರೆ ಅವನಿಂದ ಏನು ಪ್ರಯೋಜನ ಮನೆಗೆ? ಒಂದ್ ಸಾಧನೆ ಇಲ್ಲ, ಒಂದು ಅಧ್ಯಯನ ಇಲ್ಲ, ಒಂದು ಶೂರತನ. ಎಂಥ ಪಾಠ ನೋಡ್ರಿ ನಮಗಿದು. ಆ ಮಹಾತಾಯಿ ಮಾಡ್ತಾ ಇರುವಂತದ್ದು. ಅವರೆಲ್ಲ ಮನೆಯ ಅಕ್ಕಿ ಡಬ್ಬಿಯನ್ನ ಖಾಲಿ ಮಾಡತಕ್ಕಂಥವ್ರು ಮಾತ್ರ. ಆ ಜೀವ ಅತ್ಲ ಗಂಡು ಅಲ್ಲ, ನೈವ ಸ್ತ್ರೀ ನ ಪುನಃ ಪುಮಾನ್. ಅದು ಗಂಡಾಗ್ಲಿಕ್ಕೂ ಯೋಗ್ಯತೆ ಇಲ್ಲ, ಹೆಣ್ಣಾಗ್ಲಿಕ್ಕೂ ಯೋಗ್ಯತೆ ಇಲ್ಲ. ಎಂಥ ಮಾತು ನೋಡಿ. ದಾನ, ತಪಸ್ಸು, ಶೌರ್ಯ, ವಿದ್ಯಾ, ಹಣ ಎಲ್ಲದರಲ್ಲಿ ಯಾರು ಸಂಪಾದನೆ ಮಾಡೋದಿಲ್ಲ
ಒಂದ ದಾನ ಮಾಡಬೇಕು, ಇಲ್ಲ ತಪಸ್ಸು ಮಾಡಬೇಕು, ಇಲ್ಲ ಒಳ್ಳೆ ಪರಾಕ್ರಮ ಇರಬೇಕು, ಇಲ್ಲ ವಿದ್ಯಾ, ಇಲ್ಲ ಒಳ್ಳೆ ಸಂಪತ್ತು, ಅರ್ಥಲಾಭ. ಇಷ್ಟೆಲ್ಲ ಯಾರು ಮಾಡೋದಿಲ್ಲ ಅಂಥವ್ರು ಮಕ್ಕಳಲ್ವಂತೆ. ಮತ್ತೇನಂತೆ, ಮಾತು ರುಚ್ಚಾರ ಏವ ಸಹ. ತಾಯಿ ಪ್ರತಿನಿತ್ಯ ಮಲಮೂತ್ರ ವಿಸರ್ಜನೆ ಮಾಡ್ತಾಳೆ. ಅಯ್ಯೋ ಮೂತ್ರ ಮಾಡಿಬಿಟ್ಟೆ, ಅಯ್ಯೋ ಮಲ ವಿಸರ್ಜನೆ ಮಾಡಿದೆ ಅಂತ ಯಾವ ತಾಯಿ ದುಃಖ ಪಡೋದಿಲ್ವೋ, ಹಾಗೆ 3 ಕಾಸಿಗೆ ಪ್ರಯೋಜನಕ್ಕೆ ಬರದೇ ಇರ್ತಕ್ಕಂಥ ಮಕ್ಕಳು ತಾಯಿಯ ಮಲಮೂತ್ರಗಳಿಗೆ ಸಮಾನ. ಎಂಥ ಮುಡಿ ಅವನಿಗೆ ಬಡಿದೆಬ್ಬಿಸ್ಬಿಡ್ಬೇಕು, ಆ ತರ ಮಾತಾಡ್ತೀವಿ ತಾಯಿ. ನಿಜವಾಗಿ ಆ ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಜೀವ ಪುರುಷ ಯಾವುದದು ಅಂತಂದ್ರೆ ವಿದ್ಯೆ, ತಪಸ್ಸು, ಸಂಪತ್ತು, ಪರಾಕ್ರಮ, ಶಾಸ್ತ್ರೋಕ್ತವಾದ ಕರ್ಮ, ಎಲ್ಲವುಗಳಿಂದ ಯಾರು ಕೀರ್ತಿಯನ್ನ ಸಂಪಾದನೆ ಮಾಡ್ತಾರೋ ಅವರೇ ಮಕ್ಕಳು. ಆದ್ದರಿಂದ ಭಿಕ್ಷೆ ಮಾಡಬೇಡ, ಮೋಸ ಮಾಡಿ ಬದುಕಬೇಡ. ಯಾಕೆ ಗೊತ್ತಪ್ಪ, ಶತ್ರುಗಳು ಸಂತೋಷ ಪಡೋದು ಯಾವಾಗ ಗೊತ್ತೇ ನಮಗೂ? ಅವಳು ಹೇಳೋ ಮಾತು ನೋಡಿ, ಶತ್ರುಗಳಿಗೆ ಯಾವಾಗ ಸಂತೋಷ ಆಗುತ್ತೆ ಗೊತ್ತಾ? ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು, ಊಟ ಬಟ್ಟೆ ಇಲ್ಲದ ಹಾಗೆ ಒದ್ದಾಡ್ತಾ ರೋಗ ಬಂದು ಇರುವ ವ್ಯಕ್ತಿಯನ್ನ ನೋಡಿ ಶತ್ರುಗಳಿಗೆ ಸಂತೋಷ ಆಗುತ್ತೆ. ಬಂಧುಗಳಿಗೆ ದುಃಖ ಕೊಡಬೇಡ. ಲೋಭ ಅತ್ಯಂತ ಕೆಳಮಟ್ಟದ ಜೀವನ, ಸ್ವತಃ ಗುಣಗಳೇ ಇಲ್ಲದ ಜೀವನ. ಇಂಥ ಬಂಧುಗಳನ್ನ ಪಡೆದ ಮಿಕ್ಕ ಬಂಧುಗಳೆಲ್ಲ ಏನಂತಾರೆ? ಅಯ್ಯೋ ಇಂಥ ಬಂಧು ನಮಗೊಬ್ಬ ಇದ್ದಾನೆ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡ್ತಾರೆ. ಆವೃತ್ತೈವ ವಿಪತ್ಸ್ಯಾಮೋ ವಯಂ ರಾಷ್ಟ್ರಾತ್ ಪ್ರವಾಸಿತಾ ಸರ್ವಕಾಮರಸೈರ್ಹೀನಾ ಸ್ಥಾನ ಭ್ರಷ್ಟ ಕಿಂಚನ ಅವರ್ಣಕಾರಿಣಂ ಸತ್ಸು ಕುಲವಂಶಸ್ಯ ನಾಶನಂ ಕಲಿಂ ಪುತ್ರ ಪ್ರವಾದೇನ ಸೃಂಜಯತ್ವಾಂ ಅಜೀಜನಂ ನಿರಮರ್ಷಂ ನಿರುತ್ಸಾಹಂ ನಿರ್ವೀರ್ಯಂ ಅರಿನಂದನಂ ಮಾಸ್ಮಸೀಮಂತಿನಿ ಕಾಚಿಜ್ಜನಯೇತ್ ಪುತ್ರಮೀದೃಶಂ ಮಾಧೂಮಾಯ ಜ್ವಲಾತ್ಯಂತಮಕ್ರಮ್ಯ ಜಗಿಷಾತ್ರವಾನ್ ಜ್ವಲಮೂರ್ಧನ್ಯಮಿತ್ರಾಣಾಂ ಮುಹೂರ್ತಂ ಅಪಿವಾಕ್ಷಮಂ ಕ್ಷಣಂ ಏತಾವಾನೇವ ಪುರುಷೋ ಯದಮರ್ಷಿ ಯದಕ್ಷಮೀ ಕ್ಷಮಾವಾನ್ ನಿರಮರ್ಷಶ್ಚ ನೈವ ಸ್ತ್ರೀ ನ ಪುನಃ ಪುಮಾನ್ ಸಂತೋಷ ವೈ ಶ್ರಿಯಂ ಹಂತಿ ತಥಾನುಕ್ರೋಶ ಏವ ಚ ಅನುತ್ಥಾನ ಭಯೇ ಚೋಭೆ ನಿರೀಹೋ ನಾಶ್ನುತೆ ಮಹತ್ ಏಭ್ಯೋ ನಿಕೃತಿಪಾಶೇಭ್ಯಃ ಪ್ರಮುಂಚಾತ್ಮಾನಮಾತ್ಮನ ಆಯಸಂ ಹೃದಯಂ ಕೃತ್ವಾ ಮೃಗಯಸ್ವ ಪುರಂ ಸ್ವಕಂ ಪುರಂ ವಿಶಹತೆ ಯಸ್ಮಾತ್ ತಸ್ಮಾತ್ ಪುರುಷ ಉಚ್ಯತೆ ತಮಾಹುರ್ವ್ಯರ್ಥನಾಮಾನಂ ಸ್ತ್ರೀವದ್ಯ ಇಹ ಜೀವತಿ ಶೂರಸ್ಯೋರ್ಜಿತ ಸತ್ವಸ್ಯ ಸಿಂಹ ವಿಕ್ರಾಂತಚಾರಿಣಃ ದಿಷ್ಟಭಾವಂ ಗತಸ್ಯಾಪಿ ವಿಷಯೇ ಮೋದತೆ ಪ್ರಜಾಃ ಯಾತ್ಮನಃ ಪ್ರಿಯಸುಖೇ ಹಿತ್ವಾ ಮೃಗಯತೆ ಅಸುಖಂ ಅಮಿತ್ರಾಣಾಮಥೋ ಹರ್ಷಂ ಆದಧಾತ್ಯಚಿರೇಣ ಸಹ ಕಿನ್ನುತೆ ಮಾಮಪಶ್ಯಂತ್ಯಾಃ ಪೃಥಿವ್ಯಾಪಿ ಚ ಸರ್ವಥಾ ಕಿಮಾಭರಣಕೃತ್ಯಂತೆ ಕಿಂ ಭೋಗೈರ್ಜೀವಿತೇನ ವಾ ಪುರೈರ್ವಿಘನ್ಯಮಾನಸ್ಯ ಜೀವಿತೇನಾಪಿ ಕಿಂ ಫಲಂ ನಿರ್ಮನ್ಯುಕಾನಾಂ ಯೇ ಲೋಕಾಃ ದ್ವಿಷಂತಸ್ತಾನವಾಪ್ನುಯುಃ ಏವಾಧೃತಾತ್ಮನಾಂ ಲೋಕಾಃ ಸಕೃತಸ್ತಾನ್ ವ್ರಜಂತು ನಃ ಭೃತ್ಯೈರ್ವಿಹೀಯಮಾನಾನಾಂ ಪರಪಿಂಡೋಪಜೀವಿನಾಂ ಕೃಪಣಾನಾಮನಾಥಾನಾಂ ಮಾ ವೃತ್ತಿಮನುವರ್ತಿತಾಃ ಅನುತ್ವಾಂತಾತ ಜೀವಂತು ಬ್ರಾಹ್ಮಣಾಃ ಸುಹೃದಸ್ತಥಾ ಪರ್ಜನ್ಯಂ ಇವ ಭೂತಾನಿ ದೇವಾ ಇವ ಶತಕ್ರತುಂ ಯಮಾ ಜೀವಂತಿ ಪುರುಷಂ ಸರ್ವಭೂತಾನಿ ಸೃಂಜಯ ಪಕ್ವಂ ಧ್ರುಮಂ ಇವಾಸಾದ್ಯ ತಸ್ಯ ಜೀವಿತಮರ್ಥವತ್ ಯಸ್ಯ ಶೂರಸ್ಯ ವಿಕ್ರಾಂತೈರ್ವರ್ಧಂತೆ ಬಾಂಧವಾಃ ಸುಖಂ ತ್ರಿದಶ ಇವ ಶಕ್ರಸ್ಯ ಸಾಧು ತಸ್ಯೇಹ ಜೀವಿತಂ ಸ್ವಬಾಹುಬಲಮಾಶ್ರಿತ್ಯ ಯೋ ಹಿ ಜೀವತಿ ಮಾನವಃ ಸಲೋಕೆ ಲಭತೆ ಕೀರ್ತಿಂ ಪರತ್ರ ಚ ಶುಭಾಂಗತಿಂ. ದೊಡ್ಡ ದೊಡ್ಡ ಉಪದೇಶದ ಮಾತುಗಳು. ಎಂಥ ಇದೆಲ್ಲ ಏನ್ ಕರೀತಾರೆ ಇದನ್ನೆಲ್ಲ ಅಂದ್ರೆ, ಇವತ್ತು ಸಾವಿರಾರು ರೂಪಾಯಿ ಕೊಟ್ಟು ಜನಗಳು ಇಂತಹ ಮೋಟಿವೇಶನ್ ಪಡಿಲಿಕ್ಕಾಗಿ ಹೋಗ್ತಾರೆ. ದುಡ್ಡೇ ಇಲ್ಲದೆ ಸುಲಭವಾಗಿ ಸಿಗುವ ಮಹಾಭಾರತದ ಇಂಥ ಕಥೆಗಳ ಮೋಟಿವೇಶನ್ ಪಡಿಬೇಕು ಅನ್ನೋ ಭಾವ ಯಾರಿಗೂ ಬರೋದೇ ಇಲ್ಲ. ಎಂಥ ಮಾತುಗಳು ಹೇಳ್ತಾಳೆ ನೋಡಿ ಅವಳು ತಾಯಿ. ಸ್ಥಾನ ಕಳ್ಕೊಂಡು, ಆಸೆಗಳನ್ನ ಕಳ್ಕೊಂಡು, ದರಿದ್ರರಾಗಿ ಊರಿಂದ ಹೊರಗಡೆ ಹೋಗಿ ಹೇಗೆ ಬದುಕಬೇಕು ಅಂತ ಗೊತ್ತಿಲ್ಲದೆ ಸತ್ತೇ ಹೋಗೋಣ. ಸೃಂಜಯ, ಆ ವಿದುಲೆಯ ಮಗನ ಹೆಸರು ಸೃಂಜಯ.
ಎಂಥ ವ್ಯಕ್ತಿಯನ್ನ ಮಗ ಅಂತ ನಾನು ಪಡೆದು ಬಿಟ್ನಪ್ಪ. ಕೀರ್ತಿ ನಾಶ ಮಾಡುವವನು, ವಂಶವನ್ನ ನಾಶ ಮಾಡಿದವನು, ದುಷ್ಟ ಕಲಿ, ನಿನ್ನನ್ನು ನಾನು ಮಗ ಅಂತ ಪಡೆದು ಬಿಟ್ನಲ್ಲೋ. ಕೋಪ ಇಲ್ಲ, ಉತ್ಸಾಹ ಇಲ್ಲ, ಪರಾಕ್ರಮ ಇಲ್ಲ. ಇಂತಹ ಶತ್ರುಗಳಿಗೆ ಸಂತೋಷ ಕೊಡುವ ನಿನ್ನಂತಹ ಮಗನನ್ನ ಯಾವ ಮುತ್ತೈದೇನೂ ಪಡೆಯದೇ ಇರ್ಲಿ. ಬೆಂಕಿಯಾಗಿ ಉರಿಬೇಕು, ಹೊಗೆಯಾಗಿ ಬೇರೆಯವರ ಕಣ್ಣಿಗೆ ಚುಚ್ಚುವಾರ. ಎದ್ದೇಳು, ಶತ್ರುಗಳನ್ನ ತಲೆ ಮೆಟ್ಟು ಒಂದು ಮುಹೂರ್ತ, ಒಂದು ಅಥವಾ ಒಂದು ಕ್ಷಣ ಭಗ 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 ಅಂತ ಉರಿದು ಹೋಗ್ಬಿಡು. ಅಪಚಾರ ಮಾಡಿದವರನ್ನ ನಿಜವಾಗಿ ಪುರುಷ ಅಂದ್ರೆ ಯಾರು? ಸ್ತ್ರೀ ಆಗ್ಲಿ ಪುರುಷ ಆಗ್ಲಿ, ಪುರುಷ ಜೀವ ನಿಜವಾಗಿ ಆ ದೇಹವನ್ನ ಪಡೆದದ್ದಕ್ಕೆ ಸಾರ್ಥಕ ಆಗೋದು ಯಾವಾಗ? ನಮಗೆ ಅಪಚಾರ ಮಾಡಿದರೆ, ನಮ್ಮ ಸ್ವಭಾವ, ನಮ್ಮ ಗುಣ, ನಮ್ಮ ಯೋಗ್ಯತೆಯ ಬಗ್ಗೆ ಮಾತಾಡಿದರೆ ಅವರನ್ನ ಕ್ಷಮಿಸೋದಲ್ಲ ಗುಣ, ಅವರನ್ನ ಯಾರು ಕ್ಷಮಿಸೋದಿಲ್ಲ. ಯದ್ ಅಕ್ಷಮಿ ಪುರುಷ. ಅಂಥವ್ರ ಮೇಲೆ ಕೋಪಗಳನ್ನ ಬಿಡಬಾರದು, ಅವರನ್ನ ಕ್ಷಮಿಸಬಾರದು. ಅದೇ ನಿಜವಾದ ಪುರುಷರ ಲಕ್ಷಣ ಅಪ್ಪ. ಆದ್ದರಿಂದ ಕ್ಷಮೆ ಇಲ್ಲದ, ಕೋಪ ಇಲ್ಲದ, ನೋಡಿ ಎಲ್ಲಿ ಕೋಪ ಇರಬೇಕೋ ಅಲ್ಲಿ ಕೋಪ, ಎಲ್ಲಿ ಕ್ಷಮೆ ಇರಬೇಕೋ ಅಲ್ಲಿ ಕ್ಷಮ. ಅದಿಲ್ಲದ ವ್ಯಕ್ತಿ ಅವನು ಹೆಣ್ಣು ಅಲ್ಲ, ಗಂಡು ಅಲ್ಲ. ತೃಪ್ತಿ ಸಂತೋಷವನ್ನ ಹಾಳು ಮಾಡತ್ತೆ. ಹಾಗೆ ಯಾವಾಗಲೂ ಮೃದುವಾಗಿದ್ಬಿಡ್ತೇನೆ ನಾನು ಅಂದ್ರೆ ಅದು ಸಂತೋಷವನ್ನ ಹಾಳು ಮಾಡತ್ತೆ. ನಮ್ಮ ಅಭಿವೃದ್ಧಿಗೆ ತೊಡಕಾಗಿ ಇರುವಂಥದ್ದು ದೊಡ್ಡ ಅಬ್ಸ್ಟಕಲ್ ಯಾವುದು ಅಂದ್ರೆ ಮೃದುವಾಗಿರೋದು, ಸಾಕಪ್ಪ ಅನ್ಕೊಂಡಿರೋದು. ಅದರಿಂದ ಯಾವುದೋ ಒಂದು ದೊಡ್ಡ ಫಲವನ್ನ ಸಂಪಾದನೆ ಮಾಡಬೇಕು ಅಂತಂದ್ರೆ ಯಾವಾಗಲೂ ಕೆಲಸ ಮಾಡ್ತಾ ಇರ್ಬೇಕು. ಸುಮ್ಮನೆ ಕೂತಿರೋದು, ಅಯ್ಯೋ ಸಾಕು ಬಿಡಪ್ಪ ಅನ್ನುವ ಅಲ್ಪತೃಪ್ತಿ, ಯಾವಾಗಲೂ ಮೃದುವಾಗಿರೋದು, ಈ ಮೂರು ಲೋಕದಲ್ಲಿ ಅವಮಾನಕ್ಕೆ ಕಾರಣವಾಗುತ್ತೆ. ಅವಮಾನಕ್ಕೆ ಕಾರಣವಾಗತ್ತೆ ಇವು ಮೂರು. ಆದ್ದರಿಂದ ಇದು ಪಾಶ ಇದ್ದ ಹಾಗೆ. ಈ ಪಾಶದಿಂದ ನಿನ್ನನ್ನ ನೀನೇ ಬಿಡಿಸ್ಕೊಳ್ಬೇಕು. ಬಿಟ್ರೆ ಬಿಡಿಸ್ತಕ್ಕಂಥವ್ರು ಅಂತ ಯಾರಿಲ್ಲ. ಬಿಡಿಸ್ಕೊ, ಮನಸ್ಸನ್ನ ಕಬ್ಬಿಣದಂತೆ ಗಟ್ಟಿ ಮಾಡ್ಕೋ. ನಿನ್ನ ಊರು ಎಲ್ಲಿದೆ ಅಂತ ಹುಡುಕೋ. ಅದನ್ನ ಹುಡುಕುವ ಕಾರಣದಿಂದಲೇ, ಹುಡುಕಿ ಸಂಪಾದನೆ ಮಾಡುವ ಕಾರಣದಿಂದಲೇ ಕ್ಷತ್ರಿಯನಿಗೆ ಪುರುಷ ಅಂತ ಹೆಸರು. ಪರಾಕ್ರಮವಿದ್ರೂ ಕೂಡ ಮೃದು ಸ್ವಭಾವದ ಹೆಣ್ಣು ಮಕ್ಕಳಂತೆ ಬದುಕುವ ಕ್ಷತ್ರಿಯ ಪುರುಷ ಪುರುಷ ಅಲ್ಲಪ್ಪ. ಶೂರ, ಒಳ್ಳೆ ಬಲಪರಾಕ್ರಮಿ, ಸಿಂಹ ವಿಕ್ರಮ, ಸಿಂಹದಂತೆ ಹೆದರಿಕೆ ಇಲ್ಲದೆ ಹೋಗ್ತಾನೆ. ಅಂತಹ ರಾಜ ಯುದ್ಧ ಮಾಡ್ತಾ ಸತ್ತು ಹೋದರೂ ಕೂಡ ಜನಗಳು ಸುಖವಾಗಿ ಬದುಕ್ತಾರೆ. ಆ ರಾಜನ ಮರಣದ ತ್ಯಾಗದ ಫಲದಿಂದ. ಅಯ್ಯೋ ನನಗೇನಾಗ್ಬೇಕು ಅಂತ ಕ್ಷತ್ರಿಯ ರಾಜ ಎಲ್ಲವನ್ನ ಬಿಟ್ಟು ಹೋಗೋ ಕಡೆ ಹೋಗ್ತಾನೋ ಅವನ್ ಹೆಂಗ್ ಬದುಕ್ತಾನೆ? ಶತ್ರುಗಳಿಗೆ ಸಂತೋಷ ಕೊಡ್ತಾ ಅಂತಾನೆ. ಅವಾಗ ಹೇಳ್ದ ಸೃಂಜಯ, ಅಮ್ಮ ಯುದ್ಧ ಮಾಡ್ತಾ ಮಾಡ್ತಾ ಸತ್ರು ಪರವಾಗಿಲ್ಲ ಅಂಜಲ್ಲ ನೀನು. ಒಂದು ವೇಳೆ ನಾನ್ ಸತ್ತೋದ್ರೆ ಭೂಮಿ ಬಂತು ಅಂತ ಇಟ್ಕೋ, ಒಳ್ಳೆ ರಾಜ್ಯ ಸಿಕ್ತು, ನಾನೇ ಇಲ್ಲ, ನಿನಗೇನ್ ಪ್ರಯೋಜನ? ಅಂತ ಬಂಗಾರ ಹಾಕೊಂಡೇನ್ ಪ್ರಯೋಜನ? ಒಳ್ಳೆ ಭೋಗ, ನಾನೇ ಬದುಕಿಲ್ಲ, ಒಳ್ಳೆ ಭೋಗ ಭಾಗ್ಯಗಳನ್ನ ಪಡೆದು ಏನ್ ಪ್ರಯೋಜನ? ಅಥವಾ ಬದುಕಿದ್ದೇನ್ ಪ್ರಯೋಜನ ನಾನ್ ಸತ್ತೋದ್ರೆ? ಅವಾಗ ಅಂತಾಳೆ, ಅಲ್ಲಯ್ಯ, ಶತ್ರುಗಳಿಂದ ಸೋತು ನೀನ್ ಬದುಕ್ತಾ ಇದೆಯಲ್ಲ, ನಿನ್ ಬದುಕಿಗೆ ಏನ್ ಪ್ರಯೋಜನ? ಕೋಪನೇ ಇಲ್ಲ ನಿನಗೆ, ಕೋಪ ಇಲ್ಲ. ಆದ್ದರಿಂದ ಸೇವಕರಿಲ್ಲದ ಬೇರೆ ಒಬ್ಬರು ಯಾವಾಗ ಅನ್ನ ಹಾಕ್ತಾರೆ ಅಂತ ಕಾಯ್ಕೊಂಡಿರ್ತಕ್ಕಂತ ಜೀವನ ಇದೆ. ಅದನ್ನು ಫಾಲೋ ಮಾಡಬೇಡ ಕಣು. ಎಲ್ಲರೂ ಪ್ರತಿಯೊಬ್ಬರು ಅಪೇಕ್ಷೆ ಪಡ್ತಾ ಇರ್ತಾರೆ, ಪ್ರತಿಯೊಬ್ಬರಿಗೂ ಅಪೇಕ್ಷೆ ಇದೆ. ಮರ ಇದೆಯಪ್ಪ, ಆ ಮರ ಹಣ್ಣು ತುಂಬಿದೆ. ಹಣ್ಣು ತುಂಬಿದ ಮರವನ್ನು ಆಶ್ರಯ ಮಾಡಿಕೊಂಡು ಪಕ್ಷಿಗಳು, ಪಶುಗಳು, ಮನುಷ್ಯರು ಎಲ್ಲ ಒಂದು ಬದುಕ್ತಾರೆ. ಹಾಗೆ
ನಿನ್ನನ್ನ ಉಪಜೀವನ ಮಾಡಿಕೊಂಡು ನಮ್ಮ ಸೃಂಜಯ ದಾನಪತಿ ಒಳ್ಳೆ ಶ್ರೀಮಂತ ಕ್ಷತ್ರಿಯ ಅಂತ ನಿನ್ನ ಹತ್ರಕ್ಕೆಲ್ಲ ಬ್ರಾಹ್ಮಣರು ಬಂದು ನೀನು ಕೊಡುವ ದಾನಗಳಿಂದ ಸಂತೋಷವಾಗಿ ಜೀವನ ಮಾಡಲಿ. ಇದು ಸರಿಯಾದ ಜೀವನದ ಕ್ರಮ. ಆದ್ದರಿಂದ ಯಾರೂ ತನ್ನ ಶಕ್ತಿಯನ್ನ ಮೂಲವನ್ನಾಗಿಟ್ಟುಕೊಂಡು ಬದುಕ್ತಾನೋ ಅವನಿಗೆ ಇಲ್ಲಿ ಯಶಸ್ಸು, ಕೀರ್ತಿ, ಪರಲೋಕದಲ್ಲಿ ವಿಶೇಷವಾಗಿರ್ತಕ್ಕ ಸದ್ಗತಿ ಪ್ರಾಪ್ತಿಯಾಗುತ್ತೆ. ಅಥೈತಸ್ಯಾಂ ಅವಸ್ಥಾಯಾಂ ಪೌರುಷಂ ಹಾತುಮಿಚ್ಛಸಿ ನಿಹೀನ ಸೇವಿತಂ ಮಾರ್ಗಂ ಗಮಿಷ್ಯಸ್ಯ ಚಿರಾದಿವ ಯೋಗಿ ತೇಜೋ ಯಥಾ ಶಕ್ತಿ ನ ದರ್ಶಯತಿ ವಿಕ್ರಮಾತ್ ಕ್ಷತ್ರಿಯೋ ಜೀವಿತಾಕಾಂಕ್ಷೇಸ್ತೇನ ಇತ್ಯೇವ ತಂ ವಿದುಃ ಅರ್ಥವಂತ್ಯುಪಪನ್ನಾನಿ ವಾಕ್ಯಾನಿ ಗುಣವಂತಿ ಚ ನೈವ ಸಂಪ್ರಾಪ್ನುವಂತಿ ತ್ವಾಂ ಮುಮೂರ್ಷುಂ ಇವ ಭೇಷಜಂ ಸಂತಿ ವೈ ಸಿಂಧುರಾಜಸ್ಯ ಸಂತುಷ್ಟಾ ಬಹವೋ ಜನಾಃ ದೌರ್ಬಲ್ಯಾದಾಸತೆ ಗೂಢಾಃ ವ್ಯಸನೌಘ ಪ್ರತೀಕ್ಷಿಣಃ ಸಹಾಯೋಪಚಯಂ ದೃಷ್ಟ್ವಾ ಆಗಚ್ಚೇಯುಸ್ತತಸ್ತತಃ ಅನುತುಷ್ಯೇಯುರಪರೆ ಪಶ್ಯಂತಸ್ತವ ಪೌರುಷಂ ತೈಃ ಕೃತ್ವಾ ಸಹಸಾ ಯಾತ್ರಾಂ ಗಿರಿದುರ್ಗಾಲಯೈಶ್ಚರ ಕಾಲೇ ವ್ಯಸನಮಾಕಾಂಕ್ಷನ್ನೈವಾಯಮಜರಾಮರಃ ಸೃಂಜಯೋ ನಾಮ ತಶ್ಚತ್ವಂ ನ ಚ ಪಶ್ಯಾಮ ತತ್ವಯಿ ಅನ್ವರ್ಥನಾಮಾ ಭವ ಮೇ ಪುತ್ರಮಾ ವ್ಯರ್ಥನಾಮಕಃ ಸಮ್ಯಕ್ ದೃಷ್ಟಿರ್ಮಹಾಪ್ರಾಜ್ಞೋ ಬಾಲಂ ತ್ವಾಂ ಬ್ರಾಹ್ಮಣೋ ಬ್ರವೀತ್ ಅಯಂ ಪ್ರಾಪ್ಯ ಮಹತ್ಕೃಚ್ಛ್ರಂ ಪುನರ್ವೃದ್ಧಿಂ ಗಮಿಷ್ಯತಿ ತಸ್ಯ ಸ್ಮರಂತಿ ವಚನಮಾಶಂಸೆ ವಿಜಯಂ ತವ ತಸ್ಮಾತ್ ತಾತ ಬ್ರವೀಮಿ ತ್ವಾಂ ವಕ್ಷ್ಯಾಮಿ ಚ ಪುನಃ ಪುನಃ ಯಸ್ಯ ಯುದ್ಧಾರ್ಥಮುದ್ಯುಕ್ತಾ ಭವತ್ಯವಹಿತಾ ಮತಿಃ ತಸ್ಯಾರ್ಥ ಸಿದ್ಧಿರ್ನಿಯತಾ ನಯೇಶ್ವರ್ಥಾನುಸಾರಿಣಃ ಸಮೃದ್ಧಿರಸಮೃದ್ಧಿರ್ವಾ ಪೂರ್ವೇಷಾಂ ಮಮ ಸೃಂಜಯಾ ಏವಂ ವಿದ್ವಾನ್ ಯುದ್ಧಮನ ಭವ ಮಾಂ ಪ್ರತ್ಯುಪಾಹರ ನಾತಃ ಪಾಪೀಯಸೀಂ ಕಾಂಚಿದವಸ್ಥಾಂ ಶಂಬರೋಬ್ರವೀತ್ ಯಸ್ಯ ನೈವೋದ್ಯತಃ ಪ್ರಾತರ್ಭೋಜನಂ ಪ್ರತಿದೃಶ್ಯತೆ ಪತಿಪುತ್ರವಧಾದೇತತ್ ಪರಮಂ ದುಃಖಮಬ್ರವೀತ್ ದಾರಿದ್ರ್ಯಮಿತಿ ಯತ್ ಪ್ರೋಕ್ತಂ ಪರ್ಯಾಯ ಮರಣಂ ಹಿ ತತ್ ಅಹಂ ಮಹಾಕುಲೇ ಜಾತಾ ಹೃದಾತ್ ಹೃದಮಿವಾಗತ ಈಶ್ವರಿ ಸರ್ವಕಲ್ಯಾಣಿ ಭರ್ತ್ರಾ ಪರಮಪೂಜಿತ ಮಹಾರ್ಹಮಾಲ್ಯಾಭರಣಾಂ ಸುಮೃಷ್ಟಾಂ ವರವಾಸಿನೀಂ ಪುರಾ ದೃಷ್ಟ್ವಾ ಸುಹೃದ್ವರ್ಗೋ ಮಾಮ ಪಶ್ಯತ್ ಸುದುಃಖಿತಾಂ ಯದ್ವಾ ಮಾಂ ಚೈವ ಭಾರ್ಯಾಂಚ ದ್ರಷ್ಟಾಸಿ ವೃಷದುರ್ಬಲೆ ನ ತದಾ ಜೀವಿತೇನಾರ್ಥೋ ಭವಿತಾ ತವ ಸೃಂಜಯಾ ದಾಸಕರ್ಮಕರಾನ್ ಭೃತ್ಯಾನ್ ಆಚಾರ್ಯರ್ತ್ವಿಕ್ ಪುರೋಹಿತಾನ್ ಅಭೃತ್ಯಾಸ್ಮಾನ್ ಪ್ರಜಹತೋ ದೃಷ್ಟ್ವಾ ಕಿಂ ಜೀವಿತೇನ ತೇ ಯದಿ ಕೃತ್ಯನ್ನ ಪಶ್ಯಾಮಿ ತವಾದ್ಯಾಹಂ ಯಥಾ ಪುರಾ ಶ್ಲಾಘನೀಯಂ ಯಶಸ್ಯಂಚ ಕಾಶಾಂತಿರ್ಹೃದಯಸ್ಯ ಮೇ ನೇತಿ ಚೇದ್ ಬ್ರಾಹ್ಮಣಾನ್ ಬ್ರೂಯಾಂ ದೀರ್ಯೇತ ಹೃದಯಂ ಮಮ ನಹ್ಯಹಂ ನ ಚ ಮೇ ಭರ್ತಾ ನೇತಿ ಬ್ರಾಹ್ಮಣ ಮುಕ್ತವಾನ್ ವಯಮಾಶ್ರಯಣೀಯಾಸ್ಮಃ ನಾಶ್ರಿತಾರಃ ಪರಸ್ಯ ಚ ಅನ್ಯಾನಾಶ್ರಿತ್ಯ ಜೀವಂತಿ ಪರಿತ್ಯಕ್ಷಾಮಿ ಜೀವಿತಂ ಅಪಾರೇ ಭವನಃ ಪಾರಂ ಅಪ್ಲವೇ ಭವನಃ ಪ್ಲವಃ ಕುರುಷ್वस्थानमस्थाने ಮೃತಾನ್ ಸಂಜೀವಯಸ್ವನಃ ಸರ್ವೇ ತೇ ಶತ್ರವಃ ಸಹ್ಯಾ ನೋ ಚೇಜ್ಜೀವಿತುಮಿಚ್ಛಸಿ ಅಥ ಚೇದೀದೃಶೀಂ ವೃತ್ತಿಂ ಕ್ಲೀಬಾಂ ಅಭ್ಯುಪಪದ್ಯಸೆ ನಿರ್ವಿಣ್ಣಾತ್ಮಾ ಹತಮನಾ ಮುಂಚೆ ಮಾಂ ಜೀವಿಕಾಂ ಪುನಃ ಏಕಶತ್ರುವಧೇನೈವ ಶೂರೋ ಗಚ್ಚತಿ ವಿಶ್ರುತಿಂ ಇಂದ್ರೋ ವೃತ್ರವಧೇನೈವ ಮಹೇಂದ್ರಃ ಸಮಪದ್ಯತ ಮಹೇಂದ್ರಂಚ ಗ್ರಹಂ ಲೇಭೆ ಲೋಕಾನಾಂ ಚೇಶ್ವರೋ ಭವತ್. ಪಾಪ ಮಗನನ್ನ ಎಷ್ಟು ಮೋಟಿವೇಟ್ ಮಾಡ್ತಾ ಇದ್ದಾಳೆ ಆ ತಾಯಿ ನೋಡಿ. ಒಂದ್ ವೇಳೆ ನೀನೇನಾದ್ರೂ ಇವಾಗ ನಿನ್ನ ಶಕ್ತಿ ಇತ್ಯಾದಿಗಳನ್ನೆಲ್ಲವನ್ನ ಬಿಟ್ಟು ಬಿಟ್ರೆ ಕೆಟ್ಟ ಮಾರ್ಗಕ್ಕೆ ಹೋಗಿ ಸೇರ್ಬಿಡ್ತೀಯಪ್ಪ. ಬದುಕಬೇಕು ಅಂತ ಅಯ್ಯೋ ಊಟ ಮಾಡಿದ್ರೆ ಸಾಕು ಅಂತ ಯಾವ ಕ್ಷತ್ರಿಯ ಅವನ ಶಕ್ತಿ ಸಾಮರ್ಥ್ಯವನ್ನ ಪರಾಕ್ರಮ ಬಲವನ್ನ ಲೋಕಕ್ಕೆ ತೋರಿಸೋದಿಲ್ವೋ ಅವನು ಕ್ಷತ್ರಿಯ ಅಲ್ಲ, ಅವನು ಕಳ್ಳ. ಅಂತಹ ಹೆಂಗಾದ್ರೂ ಸರಿ ಬದುಕಬೇಕು ಅಂತ ಅಂದುಕೊಳ್ಳುವ ಕ್ಷತ್ರಿಯನಿಗೆ ಇನ್ನೇನು ಸಾಯ್ಲಿಕ್ಕೆ ರೆಡಿಯಾಗಿರ್ತಕ್ಕ ವ್ಯಕ್ತಿಗೆ ಔಷಧ ಹೇಗೆ ತನ್ನ ಕೆಲಸ ಮಾಡೋದಿಲ್ವೋ ಹಾಗೆ
ಹೆಂಗಾದ್ರೂ ಸರಿ ಬದುಕಿದ್ರಾಯ್ತು ಅಂತಂದುಕೊಳ್ಳವನಿಗೆ ಒಳ್ಳೊಳ್ಳೆ ಮಾತುಗಳು ಹಿಡಿಸೋದಿಲ್ಲ. ಸಿಂಧುರಾಜ ಇದ್ದಾನಲ್ಲ, ಆ ಸಿಂಧುರಾಜನ ಹತ್ರ ಅನೇಕ ಜನಗಳಿದ್ದಾರೆ, ಅವರು ಸಂತೋಷವಾಗಿದ್ದಾರೆ. ಆದ್ರೆ ರಾಜ ಯಾವಾಗ ದುಷ್ಟ ಚಟಕ್ಕೆ ಬೀಳ್ತಾನೆ ಅಂತ ಕಾಯ್ತಾ ಸುಮ್ಮನೆ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ. ನೀನು ರೆಡಿಯಾಗಿದ್ದೀಯಾ ಸಿಂಧುರಾಜನನ್ನ ಸೋಲಿಸ್ಲಿಕ್ಕೆ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವರೆಲ್ಲ ಆ ರಾಜನ ಲೂಪ್ ಹೋಲ್ಸ್ ಅನ್ನ ತಿಳಿದವರೆಲ್ಲ ನಿನ್ನ ಹತ್ರ ಬಂದು ಅವಳೇ ಪ್ಲಾನ್ ಕೊಡ್ತಾರೆ ನೋಡಿ, ನಿನ್ನ ಹತ್ರಕ್ಕೆ ಬಂದು ಸೇರ್ಕೊಂಡ್ಬಿಡ್ತಾರೆ ಅವರೆಲ್ಲ. ಈಗ ನಿನ್ನನ್ನು ನೋಡಿ ಸಂತೋಷ ಪಡ್ತಾರೆ. ಅವರೆಲ್ಲ ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ, ಗುಹೆಗಳಲ್ಲಿ ಸೇರ್ ಹೋಗಿದ್ದಾರೆ, ಅವ್ರ ಜೊತೆ ಸೇರು. ಸಿಂಧುರಾಜನ ಮೇಲೆ ಹೋಗು. ಸಿಂಧುರಾಜ ಏನು ಅಜರಾಮರ, ಎಂಥ ನೋಡ್ರಿ, ಅಜರಾಮರ ಅಲ್ಲ ಅವನೇನು, ಹೊಡೆದ್ರೆ ಅವನು ಸಾಯೋನೆ. ನಿನಗೆ ಸೃಂಜಯ ಅಂತ ಹೆಸರಪ್ಪ, ಅನ್ವರ್ಥನಾಮನಾಗು. ಸೃಂಜಯ ಅಂದ್ರೆ ಹೆಂಗ್ ಗೊತ್ತಾ, ಓಡಿ ಹೋಗಿ ಶತ್ರುಗಳನ್ನ ಕೊಲ್ಲುವವನು ಅಂತ ಅರ್ಥ. ಅಂದ್ರೆ ಶತ್ರುಗಳ ಹತ್ತಿರಕ್ಕೆ ಹೋಗಿ ಶತ್ರುಗಳನ್ನ ಹೊಡೆದು ಕೊಲ್ಲುವವನು ಅಂತ ಸೃಂಜಯ ಅಂತ ಹೆಸರು. ಸರತಿ ಶತ್ರುಂಜಯತಿ ಇತಿ ಸೃಂಜಯ ಅಂತ. ಆ ಹೆಸರು ಅರ್ಥ ಮಾಡ್ಕೊಳಪ್ಪ, ನೀನು ಸಾರ್ಥಕ ಮಾಡ್ಕೋದನ್ನ. ನಿನ್ನ ಹೆಸರು ವ್ಯರ್ಥ ಆಗದೆ ಇರ್ಲಿ. ಒಬ್ಬ ಬ್ರಾಹ್ಮಣ ನನಗೆ ಹೇಳಿದ್ದ, ನಿನಗೆ ದೊಡ್ಡ ಕಷ್ಟ ಬರುತ್ತೆ, ಆ ಕಷ್ಟವನ್ನ ದಾಟಿ ತುಂಬಾ ದೊಡ್ಡ ಅಭಿವೃದ್ಧಿಯನ್ನ ಪಡಿತಾ ನಿನ್ ಮಗ ಅಂತ ನಂಗೆ ಹೇಳಿದ್ದ. ಅವನ ಮಾತನ್ನ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಹೋಗು, ಏಕಾಗ್ರವಾದ ಮನಸ್ಸಿನಿಂದ ಬುದ್ಧಿಯಿಂದ ಯುದ್ಧ ಮಾಡಬೇಕು ಅಂತ ಯಾವ ಕ್ಷತ್ರಿಯ ಹೊರಡ್ತಾನೆ ಅವನಿಗೆ ಮರಣ ಇಲ್ಲ, ಅವನಿಗೆ ಸೋಲಿಲ್ಲ. ಸಾಯ್ತೇನೋ ಬದುಕ್ತೇನೋ ಗೊತ್ತಿಲ್ಲ, ದುಡ್ಡು ಬರತ್ತೋ ಇಲ್ವೋ ಗೊತ್ತಿಲ್ಲ. ಕ್ಷತ್ರಿಯನಾದವನ ಕರ್ಮ ಯುದ್ಧ. ಆ ಸಂಕಲ್ಪವನ್ನ ಮಾಡಿ ಯುದ್ಧ ಮಾಡಿ ಹೋಗು. ಪಾಪಿಷ್ಠವಾದ ಜೀವನ ಯಾವುದು ಗೊತ್ತಾ, ದಿನಾ ಬೆಳಗ್ಗೆ ಎದ್ದು ಅಯ್ಯೋ ಇವತ್ತು ಊಟಕ್ಕೆ ಏನ್ ಮಾಡ್ಲಪ್ಪ ಅಂತ ಟೆನ್ಷನ್ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಜೀವನ ಇನ್ನೊಂದಿಲ್ಲ. ತನ್ನ ಸಂಬಂಧಿಕರ, ಗಂಡನ, ಮಕ್ಕಳ, ಹೆಂಡತಿಯ ಅವರೆಲ್ಲರನ್ನ ಕೊಂದಾಕೋದಕ್ಕಿಂತಲೂ ದೊಡ್ಡ ದುಃಖ ಏನು ಗೊತ್ತಾ, ಅದು ದಾರಿದ್ರ್ಯ. ಎಂಥ ದೊಡ್ಡ ಮಾತು. ದಾರಿದ್ರ್ಯ ಅನ್ನೋದು ನಥಿಂಗ್ ಬಟ್ ಸಾವು, ಅದು ಮರಣ. ನಾನ್ ನೋಡು ಎಂಥ ದೊಡ್ಡ ವಂಶದಲ್ಲಿ ಹುಟ್ಟಿದೆ. ನೀರು ಒಂದು ಸರೋವರದಿಂದ ಇನ್ನೊಂದು ಸರೋವರಕ್ಕೆ ಬಂದಂತೆ ನಮ್ಮಪ್ಪನ ಮನೆಯಿಂದ ನಿಮ್ಮಪ್ಪನ ಮನೆಗೆ ಬಂದೆ. ನಿಮ್ಮಪ್ಪ ನನಗೆ ಬಹಳ ಮರ್ಯಾದೆ ಕೊಡ್ತಿದ್ದ. ಒಳ್ಳೆ ಆಭರಣ, ಗಂಧ, ಹಾರ ಎಲ್ಲ ಹಾಕೊಂಡು ದೊಡ್ಡ ದೊಡ್ಡ ವಸ್ತ್ರಗಳನ್ನ ಉಡ್ತಾ ಇದ್ದೆ. ಆ ಕಾಲವನ್ನೂ ಬಂಧುಗಳು ನೋಡಿದ್ರು, ಈ ನನ್ನ ದುಃಖದ ಕಾಲವನ್ನೂ ನೋಡ್ತಾ ಇದ್ದಾರೆ. ನಾನು ನಿನ್ನ ಹೆಂಡತಿ ಹೇಗಿದ್ದೇವೆ ನೋಡು, ನಾವು ಬದುಕೇನ್ ಪ್ರಯೋಜನ? ಆದ್ದರಿಂದ ಸೇವಕರಿಲ್ಲ, ಆಚಾರ್ಯರಿಲ್ಲ, ಋತ್ವಿಕ್ಗಳಿಲ್ಲ, ಪುರೋಹಿತರಿಲ್ಲ. ನಾವೆಲ್ಲ ಅವರೆಲ್ಲ ನಮ್ಮ ಹತ್ರ ಬಂದು ಆಶೀರ್ವಾದ ಮಾಡಿ ನಾವು ಕೊಡುವ ದಾನ ದಕ್ಷಿಣೆಗಳಿಂದ ಸಮೃದ್ಧವಾಗಿ ಜೀವನ ಮಾಡ್ತಾ ಇದ್ರು. ಇವತ್ತು ನೋಡು ಅವರೆಲ್ಲ ಬಿಟ್ಟು ಹೋದ್ರು ನಮ್ಮನ್ನ, ನಾವು ಬದುಕಿದ್ದೇನ್ ಪ್ರಯೋಜನ? ಮನಸ್ಸಿಗೆ ಶಾಂತಿ ಹೇಗಿದೆ. ನಮ್ಮ ಮನೆಗೆ ಬ್ರಾಹ್ಮಣರು ಯಾರು ಬರ್ತಾರೆ, ಬ್ರಾಹ್ಮಣರು ಬಂದು ಕೇಳಿದಾಗ ಇಲ್ಲ ಅಂತ ಹೆಂಗ್ ಹೇಳಿ ಬ್ರಾಹ್ಮಣರಿಗೆ? ತುಂಬಾ ದುಃಖವನ್ನ ಕೊಡತಕ್ಕಂತಹ ಪ್ರಸಂಗ ಇದು. ಬ್ರಾಹ್ಮಣರು ಕೇಳಿದಾಗ ಭಗವಂತ ಸಂಪತ್ತನ್ನ ಕೊಡೋದು ಯಾಕೆ ಅಂತಂದ್ರೆ ಬ್ರಾಹ್ಮಣರಿಗೆ ಕೊಡ್ಲಿಕ್ಕಾಗಿ. ಎಂಥ ದೊಡ್ಡ ಮಾತು ನೋಡಿ. ಸಂಪತ್ತನ್ನ ಕೊಡೋದು ಯಾಕೆ ಭಗವಂತ ಅಂದ್ರೆ ಸತ್ಪಾತ್ರರಾದ ವ್ಯಕ್ತಿಗಳ ಕೈಲಿಟ್ಟು ಕೃಷ್ಣಾರ್ಪಣ ಅಂತ ಊರ್ಧ್ವಲೋಕ ಸಂಪತ್ತನ್ನ ಸಾಧನೆ ಮಾಡ್ಕೊಳ್ಲಿಕ್ಕಾಗಿ. ನೇತಿ ಚೇತ್ ಬ್ರಾಹ್ಮಣಾನ್ ಬ್ರೂಯ. ಬ್ರಾಹ್ಮಣರು ಬಂದಾಗ ಇಲ್ಲ ಅಂತ ಹೇಳುವಾಗ ನನ್ನ ಈ ಹೃದಯ ಸೀಳು ಹೋಗ್ತಾ ಇದೆ. ನಾನು ನನ್ನ ಗಂಡ ಯಾವತ್ತೂ ಬ್ರಾಹ್ಮಣರಿಗೆ ಇಲ್ಲ ಅಂತ ಹೇಳಿದವರೇ ಅಲ್ಲ. ನಮ್ಮನ್ನ ಇನ್ನೊಬ್ಬರ ಆಶ್ರಯ ಮಾಡ್ಕೋಬೇಕೇ ಹೊರತು ನಾವು ಯಾರನ್ನ ಆಶ್ರಯ ಮಾಡಬಾರ್ದು. ಹಾಗೇನಾರ ಆಗೋ ಕಾಲ ಬಂದ್ರೆ ನಾನು ಸತ್ತು ಹೋಗ್ತೇನೆ. ಹೋಗು, ನಮಗ್ ದಡ ಕಾಣ್ತಿಲ್ಲ, ಕರ್ಕೊಂಡು ಹೋಗು. ದಾಟ್ಲಿಕ್ಕೆ ದೋಣಿ ಇಲ್ಲ, ನೀನೇ ದೋಣಿಯಾಗು. ಆಶ್ರಯ ಇಲ್ಲ, ನಮಗೆ ನೀನೇ ಆಶ್ರಯ ಆಗು. ಹೀಗೆ ಷಂಡನ ವೃತ್ತಿಯನ್ನ ನೀನು ಮಾಡ್ತಾ ಇದ್ರೆ ಸತ್ತೋಗು.
ಬದುಕಿದ್ದೇನು ಪ್ರಯೋಜನ ಇಲ್ಲ. ಯುದ್ಧದಲ್ಲಿ ಒಬ್ಬ ಶತ್ರುವನ್ನು ಕೊಂದ್ರೆ ಅವನಿಗೆ ಕೀರ್ತಿ ಬರುತ್ತೆ. ಇಂದ್ರದೇವರಿಗೆ ಏನಾಯ್ತು? ವೃತ್ರಾಸುರನನ್ನ ಕೊಂದದ್ದಕ್ಕೆ ಮಹೇಂದ್ರನಾದ. ಎಲ್ಲ ಯಜ್ಞಯಾಗಗಳಲ್ಲಿ ಯಜ್ಞ ಭಾಗ ಗ್ರಹ ಬಂತವನಿಗೆ. ಎಲ್ಲ ಯಜ್ಞಯಾಗಾದಿಗಳಲ್ಲಿ ಭಾಗಗಳನ್ನ ಪಡೆದ, ಲೋಕಪತಿಯಾದ. ನಾಮ ವಿಶ್ರಾವ್ಯ ಸಂಖ್ಯೆ ವೈ ಶತ್ರುನಾಹೂಯ ದಂಸಿತಾನ್ ಸೇನಾಗ್ರಂ ಚಾಪಿ ವಿದ್ರಾವ್ಯ ಹತ್ವಾ ಶತ್ರುಂ ಪರಂತಪಃ ಯದೈವ ಲಭತೆ ವೀರಃ ಸುಯುದ್ಧೇನ ಮಹದ್ಯಶಃ ತದೈವ ಪ್ರವ್ಯಥಂತೆ ಸ್ಯ ಶತ್ರವೋ ವಿನಮಂತಿ ಚ ತ್ಯಕ್ತಾತ್ಮಾನಂ ರಣೇ ದಕ್ಷಂ ಶೂರಂ ಪುರುಷಮಾನಿನಂ ಅವಶಾಃ ಪೂಜಯಂತಿ ಸ್ಮ ಸರ್ವಕಾಮ ಸಮೃದ್ಧಿಭಿಃ ರಾಜ್ಯಸ್ಯಾಪ್ಯಸ್ಯ ವಿಭ್ರಂಶಃ ಸಂಶಯೋ ಜೀವಿತಸ್ಯ ವಾ ಪ್ರಲಬ್ಧಸ್ಯ ಹಿ ಶತ್ರೋಃ ನಿವೇಶಂ ಕುರ್ವಂತಿ ಸಾಧವಃ ಸ್ವರ್ಗದ್ವಾರೋಪಮಂ ರಾಜ್ಯಂ ಅಥವಾಪ್ಯಮೃತೋಪಮಂ ಭುಂಕ್ಷ್ವಯುದ್ಧೇನ ತೇ ಶತ್ರೂನ್ ಜಿತ್ವಾ ತು ರಣಮೂರ್ಧನಿ ನಿಯಚ್ಛನ್ನಿತರಾನ್ ವರ್ಣಾನ್ ವಿನಯನ್ ಸರ್ವದುಷ್ಕೃತಾನ್ ವೃದ್ಧಮೇಕಾಯನೆ ಮತ್ವಾ ಪತೋಲ್ಮುಖ ಇವಾರಿಷು ಜಗಿ ಶತ್ರೂನ್ ರಣೇ ರಾಜನ್ ಸ್ವಧರ್ಮಮನುಪಾಲಯ ಮಾತ್ವಾ ಪಶ್ಯೇತ್ ಸುಕೃಪಣಂ ಶತ್ರುಶ್ರೀಮಾನ್ ಕದಾಚನ ಅಸ್ಮದೀಯೈಶ್ಚ ಶೋತದ್ಭಿಃ ನಂದದ್ಭಿಶ್ಚ ಪರೈರ್ಭೃಶಂ ಅಪಿ ತ್ವಾಂ ನಾನು ಪಶ್ಯೇಯಂ ದೀನದೀನಂ ಇವ ಸ್ಥಿತಂ ಉಷ್ಯ ಸೌವೀರಕನ್ಯಾಭಿಃ ಶ್ಲಾಘ್ಯಃ ಸ್ವಾರ್ಥೈರ್ಯಥಾ ಪುರ ಮಾಚ ಸೈಂಧವ ಕನ್ಯಾನಾಂ ಅಪಹಾಸ ವಶಂಗಮ. ಎಂಥ ಮಾತು ನೋಡಿ ಅವನಿಗೆ. ಯುವಾ ರೂಪೇಣ ಸಂಪನ್ನೋ ವಿದ್ಯೆಯಾ ಅಭಿಜನೇನ ಚ ಕಸ್ತ್ವಾದೃಶೋ ವಿಕುರ್ವೀತ ಯಶಸ್ವೀ ಲೋಕವಿಶ್ರುತಃ ಗೋಢವ್ಯೇ ಧುರ್ಯನುಡ್ವನ್ ಮನ್ಯೇ ಮರಣಮೇವ ತತ್ ಯಜಿತ್ವಾ ಮತ್ರ ಪಶ್ಯಾಮಿ ಪರಸ್ಯ ಪ್ರಿಯವಾದಿನಂ ಪೃಷ್ಠತಃ ಅನುವ್ರಜಂತಂ ವಾ ಕಾಶಾಂತಿಃ ಹೃದಯಸ್ಯ ಮೇ ನಾಸ್ಮಿನ್ ಜಾತು ಕುಲೇ ಜಾತೋ ಗಚ್ಚೇದ್ಯೋನ್ಯಸ್ಯ ಪೃಷ್ಠತಃ ನತ್ವಂ ಪರಸ್ಯಾನುಚರಸ್ತಾತ ಜೀವಿತುಮರ್ಹಸಿ ಅಹಂ ಹಿ ಕ್ಷತ್ರ ಹೃದಯಂ ವೇದ ಯದ್ಭೂರಿ ಶಾಶ್ವತಂ ಪೂರ್ವೈಃ ಪೂರ್ವತರೈಃ ಪ್ರೋಕ್ತಂ ಪರೈಃ ಪರತರೈರಪಿ ಶಾಶ್ವತಂ ಚಾವ್ಯಯಂ ಚೈವ ಪ್ರಜಾಪತಿ ವಿನಿರ್ಮಿತಂ ಯೋ ವೈ ಕಶ್ಚಿತ್ ಕುಲೇ ಜಾತಃ ಕ್ಷತ್ರಿಯಃ ಕ್ಷತ್ರಧರ್ಮವಿತ್ ಭಯಾದ್ವೃತ್ತಿ ಸಮೀಕ್ಷೋ ವಾ ನನಮೇದಿಹ ಕಸ್ಯಚಿತ್ ಉದ್ಯಚ್ಛೇದೇವ ನನಮೇತ್ ಉದ್ಯಮೋಹೈವ ಪೌರುಷಂ ಅಪ್ಯಪರ್ವಣಿ ಭಜ್ಯೇತ ನನಮೇದಿಹ ಕಸ್ಯಚಿತ್ ಮಾತಂಗೋ ಮತ್ತೈವ ಚ ಪರೀಯಾತ್ ಸ ಮಹಾಮನಾಃ ಬ್ರಾಹ್ಮಣೇಭ್ಯೋ ನಮೇ ನಿತ್ಯಂ ಧರ್ಮಾಯೈವ ಚ ಸೃಂಜಯ ನಿಯಚ್ಛನ್ನಿತರಾನ್ ವರ್ಣಾನ್ ವಿಮರ್ಶನ್ ಸರ್ವಮುನ್ನತಃ ಸಸಹಾಯೋ ಅಸಹಾಯೋ ವಾ ಯಾವಜ್ಜೀವಂ ತಥಾ ಭವೇತ್. ಅವಳು ಹೇಳ್ತಾಳೆ, ಯುದ್ಧದಲ್ಲಿ ನಾನಿಂಥವ್ರ ಮಗ ಅಂತ ಹೆಸರನ್ನ ಹೇಳ್ತಾ ಶತ್ರುಗಳನ್ನ ಕರೆದು ಯುದ್ಧ ಮಾಡಿ ಯಶಸ್ಸನ್ನು ಸಂಪಾದನೆ ಮಾಡ್ತಾರಲ್ಲ, ಅಂತಹವನಿಗೆ ಶತ್ರುಗಳು ದುಃಖದಿಂದ ತಲೆಬಾಗ್ತಾರೆ. ಬದುಕ್ತೇನೋ ಇಲ್ವೋ ಅಂತ ನನ್ನ ಜೀವದ ಹಂಗನ್ನ ಬಿಟ್ಟು ಯಜ್ಞವನ್ನ, ಯುದ್ಧವನ್ನ ಯಜ್ಞ ಅಂತ ಯಾರು ಮಾಡ್ತಾರೆ ಅವನು ಚೆನ್ನಾಗಿ ಬದುಕ್ತಾನೆ. ರಾಜ್ಯ ಕಳ್ಕೊಳ್ಳಿ ಅಥವಾ ಬದುಕೋದೇ ಕಷ್ಟ ಇರ್ಲಿ, ಒಳ್ಳೆಯವನಾಗಿದ್ರೆ, ಕಳ್ಕೊಂಡವನು ಕೆಟ್ಟವನಲ್ಲ, ಕಳ್ಕೊಂಡವನೇನಾದ್ರೂ ಒಳ್ಳೆಯವನಾಗಿದ್ರೆ ಎಲ್ಲ ಉಪಕಾರ ಮಾಡ್ತಾರೆ, ಶತ್ರುಗಳಿಗೆಲ್ಲ ಅಪಕಾರ ಮಾಡ್ತಾರೆ. ಜಾಗೃತಿ ಆಗಿರ್ಬೇಕು. ಹೋಗು, ಯುದ್ಧ ಮಾಡು, ಯುದ್ಧದಲ್ಲಿ ಶತ್ರುಗಳನ್ನ ಗೆಲ್ಲು, ರಾಜನಾಗು, ಧರ್ಮದಿಂದ ಎಲ್ಲರನ್ನ ಪರಿಪಾಲನೆ ಮಾಡು, ತಪ್ಪು ಮಾಡಿದವರನ್ನ ಶಿಕ್ಷೆ ಮಾಡು, ಶತ್ರುಗಳ ಮೇಲೆ ಬೆಂಕಿಯಂತೆ ಬೀಳು, ಶತ್ರುಗಳನ್ನ ಗೆಲ್ಲು, ಕ್ಷತ್ರಿಯ ಧರ್ಮವನ್ನು ಅನುಷ್ಠಾನ ಮಾಡು. ಮತ್ಯಾವತ್ತೂ ಶತ್ರುಗಳು ನಿನ್ನ ಹತ್ರಕ್ಕೆ ಬರದೇ ಇರ್ಲಿ. ನಮ್ಮವರು ತುಂಬಾ ದುಃಖ ಪಡ್ತಾ ಇದ್ದಾರಪ್ಪ, ಅಯ್ಯೋ ರಾಜ್ಯ ಕಳ್ಕೊಂಡಿದ್ದಾನೆ ಅಂತ, ಶತ್ರುಗಳಿಗೆ ತುಂಬಾ ಸಂತೋಷ ಆಗ್ತಾ ಇದೆ, ಇಂತಹ ನಿನ್ನನ್ನು ನಂಗೆ ನೋಡ್ಲಿಕ್ಕೆ ಆಗ್ತಾ ಇಲ್ವೋ? ಸೌವೀರ ರಾಜ್ಯದ ಹೆಣ್ಣು ಮಕ್ಕಳೆಲ್ಲ ನಿನ್ ಜೊತೆಯಲ್ಲಿ ವಾಸ ಮಾಡ್ತಾ ನಿನ್ನಿಂದ ಸುಖವನ್ನ ಪಡೀತಾ ನಿನ್ನನ್ನು ಹೇಗೆ ಸ್ತೋತ್ರ ಮಾಡ್ತಾ ಇದ್ರು. ಇವತ್ತು ನೋಡು, ಸಿಂಧು ದೇಶದ ಹೆಣ್ಣು ಮಕ್ಕಳು ನಿನ್ನ ಬಗ್ಗೆ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಹಾಗಾಗ್ಬೇಡ. ಒಳ್ಳೆ ಯುವಕ, ಒಳ್ಳೆ ರೂಪ, ಒಳ್ಳೆ ವಿದ್ಯೆ, ಒಳ್ಳೆ ಕುಲ, ಒಳ್ಳೆ ಫೇಮಸ್, ಒಳ್ಳೆ ಕೀರ್ತಿ ಎಲ್ಲ ನಿನಗಿದೆ. ಯಾಕೆ ಹಿಂಗಿದ್ದಿ ನೀನು ಹೇಳು?
ಯಾವಾಗ ಭಾರ ಹೊರಬೇಕೋ ಆಗ ಭಾರ ಹೊರಲಿಲ್ಲ ಅಂದ್ರೆ ಅದಕ್ಕಿಂತ ಸಾಯೋದೇ ಮೇಲು. ನಿನಗೆ ಯಾವ ಶಾಂತಿ? ಬೇರೆಯವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನಿನಗೇನ್ ಬರುತ್ತೆ ಅದರಿಂದ? ಏನಿಲ್ಲ. ಈ ವಂಶದಲ್ಲಿ ಬಂದವರು ಯಾವ ಕ್ಷತ್ರಿಯ ರಾಜನು ಬೇರೆಯವರ ಬೆನ್ ಹಿಡಿದು ಫಾಲೋ ಮಾಡ್ಕೊಂಡು ಹೋಗಿಲ್ಲ, ಬೇರೆಯವರ ಫಾಲೋವರ್ ಆಗಿಲ್ಲ ಯಾವ ಕ್ಷತ್ರಿಯನು. ನಾವೆಲ್ಲರೂ ದೊಡ್ಡ ಧರ್ಮವನ್ನು ಮಾಡತಕ್ಕಂತಹ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವರು. ಕ್ಷತ್ರಿಯರ ಮನಸ್ಸು ಹೇಗೆ ಅಂತ ನಂಗೆ ಗೊತ್ತಿದೆ. ಕ್ಷತ್ರಿಯ ಯಾವತ್ತೂ ಬೇರೆಯವರನ್ನ ಫಾಲೋ ಮಾಡಬಾರದು. ಕ್ಷತ್ರಿಯ ಯಾವತ್ತೂ ಬೇರೆಯವರಿಗೆ ಭಯದಿಂದ ನಡುವನ್ನ ಬಗ್ಗಿಸಬಾರದು. ಕ್ಷತ್ರಿಯ ತೋರಿಸ್ಬೇಕಾದ್ದು ಬಲಪರಾಕ್ರಮ, ಹೆದರಿಕೆ, ನಮಸ್ಕಾರ ಅಲ್ಲ. ಒಂದು ವೇಳೆ ಸತ್ತೋಗ್ಬೋದು, ಬಗ್ಗಬಾರದು. ಎಂಥ ಉಪದೇಶ ನೋಡಿ. ಹಾಗಾದ್ರೆ ರಾಜರು ಯಾರನ್ನೂ ಫಾಲೋನೆ ಮಾಡಬಾರ್ದಾ? ರಾಜರು ಯಾರಿಗೂ ನಮಸ್ಕಾರವೇ ಮಾಡಬಾರದಾ ಅನ್ನೋ ಪ್ರಶ್ನೆ ಬಂದ್ರೆ ಅವಳಂತಾಳೆ, ರಾಜ ಹೇಗಿರ್ಬೇಕು ಅಂದ್ರೆ ಮದಭರಿತವಾದ ಆನೆಯಂತೆ ಇರಬೇಕು. ಇಬ್ಬರಿಗೆ ಮಾತ್ರ ಬಗ್ಬೇಕು. ಬ್ರಾಹ್ಮಣೇಭ್ಯೋ ನಮೇನ್ ನಿತ್ಯಂ. ಸರ್ವಶಾಸ್ತ್ರ ಸಂಪನ್ನರಾದ ವಿದ್ವಾಂಸರಾದ ಸತ್ಕರ್ಮ ಅನುಷ್ಠಾನ ನಿರತರಾದ ಬ್ರಾಹ್ಮಣರಿಗೆ ಮಾತ್ರ ಬಗ್ಗಿಸಬೇಕು. ಅಂತ ಬ್ರಾಹ್ಮಣರು ಹೇಳುವ ಧರ್ಮಕ್ಕೆ, ಶಾಸ್ತ್ರಕ್ಕೆ ತಲೆಬಾಗಿ ನಡಿಬೇಕು. ಇನ್ಯಾರ ಫಾಲೋವರ್ ಆಗಬಾರದು. ಬ್ರಾಹ್ಮಣರ ಫಾಲೋವರ್ ಆಗು, ಧರ್ಮದ ಫಾಲೋವರ್ ಆಗು. ಎದ್ದೇಳ ಮೇಲೆ ಎಲ್ಲ ಬ್ರಾಹ್ಮಣರನ್ನ ಬಿಟ್ಟು ವೈಶ್ಯ ಶೂದ್ರ ವರ್ಣದವರಿಗೆ ಕಂಟ್ರೋಲರ್ ಆಗಿ ರಾಜನಾಗಿ ಹೇಳು. ನಿಂಗೆ ಸಹಾಯ ಮಾಡೋರಿರ್ಲಿ, ಸಹಾಯ ಮಾಡದೇ ಇರೋರಿರ್ಲಿ, ಶತ್ರುಗಳಿರ್ಲಿ, ಶತ್ರು ಇಲ್ದೇ ಇರ್ಲಿ, ಕ್ಷತ್ರಿಯ ರಾಜನಾಗಬೇಕಾದವನು ಹೀಗೇ ಬದುಕಬೇಕು. ಅವನ ಜೀವನ ಅದು ಹೀಗೇ ಇರಬೇಕು. ಇಲ್ಲ ಅಂತಂದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿ ಆ ತಾಯಿ ಪರಮಾದ್ಭುತವಾದ ಕ್ರಮದಲ್ಲಿ ತನ್ನ ಒಂದು ಉಪದೇಶವನ್ನ ನೀಡ್ತಾ ಇದ್ದಾಳೆ. ಇಲ್ಲಿಂದ ಮುಂದೆ ಇನ್ನೂ ಅನೇಕ ಪ್ರಶ್ನೆಗಳನ್ನ ಅವನು ಕೇಳ್ತಾನೆ. ಆ ಪ್ರಶ್ನೆಗೆ ಅವಳು ಉತ್ತರವನ್ನು ಮತ್ತೆ ಕೊಡ್ತಾಳೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಇದು ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ತ್ರಯಸ್ತ್ರಿಂಶೋತ್ತರ ಶತತಮೋಧ್ಯಾಯ ಭಗವದ್ಧ್ಯಾನ ಪರ್ವಣಿ ಚತುಷ್ಷಷ್ಟಿತಮೋಧ್ಯಾಯ. ವಿದುಲಾದೇವಿ ತನ್ನ ಮಗನಾದಂತಹ ಸಂಜಯ ಕುಮಾರನಿಗೆ ಉಪದೇಶ ಮಾಡ್ತಾ ಇದ್ದಾಳೆ ಅನ್ನುವಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 133ನೇ ಅಧ್ಯಾಯ ಸಮಾಪ್ತಿಯಾಗತ್ತೆ. ಭಗವದ್ಧ್ಯಾನ ಪರ್ವದಲ್ಲಿ 64ನೇ ಅಧ್ಯಾಯ ಮುಗಿಯತ್ತೆ. ಇನ್ನೊಂದು 4 ಅಧ್ಯಾಯಗಳು ಮುಗಿದರೆ ಭಗವದ್ಧ್ಯಾನ ಪರ್ವ ಸಮಾಪ್ತಿಯಾಗತ್ತೆ. ಅದಾದ ಮೇಲೆ ಮತ್ತೆ ಅನುವಾದಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಳೋಣ. ಆದಷ್ಟು ನಾಳೆ ತುಂಬಾ ಚಿಕ್ಕ ಚಿಕ್ಕ ಅಧ್ಯಾಯಗಳು, ನಾಳೆ ಈ ಅಧ್ಯಾಯಗಳನ್ನ ಉಳಿದ 4 ಅಧ್ಯಾಯಗಳನ್ನ ಮುಗಿಸುವಂತ ಪ್ರಯತ್ನ ಮಾಡೋಣ. ಅದಾದ ಮೇಲೆ ಮತ್ತೆ ನಿಮಗೆ ಅನುವಾದಕ್ಕೆ ಸಮಯ ಇದೆ. ತುಂಬಾ ದಿನ ಸಮಯ ತಗೊಳ್ಳೋದು ಬೇಡ. ಬರೀ ಕಥಾಭಾಗ ಆದ್ರಿಂದ ಏನ್ ತಲೆ ಕೆಡಿಸ್ಕೊಳ್ಳೋಷ್ಟೇನಿರಲ್ಲ. ಆದಷ್ಟು ಬೇಗ ಅನುವಾದಕ್ಕೆ ರೆಡಿಯಾಗಬೇಕು. ನಾಳೆ ಒಂದು ದಿನ ಪಾಠ ಇರುತ್ತೆ. ನಾಡಿದ್ದಿಂದ ವೆಂಕಟಾಚಲ ಕ್ಷೇತ್ರದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರ ಆರಾಧನಾ ಅಂಗವಾಗಿ ಶ್ರೀಮನ್ ನ್ಯಾಯಸುಧಾ ಪಾರಾಯಣ ಮತ್ತು ಅನುವಾದ ಒಂದು ಕಾರ್ಯಕ್ರಮ ತಿರುಪತಿಯಲ್ಲಿದೆ. ನಾನು ನಾಳೆ ರಾತ್ರಿ ಹೋಗ್ತಾ ಇದ್ದೇನೆ. 3ನೇ ತಾರೀಕು, 4ನೇ ತಾರೀಕಿಂದ ಅದು ಪಾರಾಯಣದ ಮತ್ತು ಅನುವಾದ, ಸುಧಾ ಅನುವಾದ ಮತ್ತು ಸುಧಾ ಪಾರಾಯಣ 2 ಇರುತ್ತೆ. ಅಕಸ್ಮಾತ್ ನಾಳೆ ಏನಾದ್ರೂ ಮುಗಿಸ್ಲಿಕ್ಕಾಗಲಿಲ್ಲ ಅಂತಂದ್ರೆ ನಾಡದ್ದು ಒಂದು ದಿವಸ ನಂಗೆ ಟೈಮ್ ಇರುತ್ತೆ. ನಾನು ತಿರುಮಲದಲ್ಲೇ ವೆಂಕಟಾಚಲ ಕ್ಷೇತ್ರದಲ್ಲೇ ಉಳಿದ ಅಧ್ಯಾಯಗಳ ಎಷ್ಟು ಅಧ್ಯಾಯ ಉಳಿದಿರುತ್ತೆ 4 ಇದೆ, ಅದನ್ನ ಪಾಠ ಮಾಡುವಂತಹ ಪ್ರಯತ್ನ ಮಾಡ್ತೇನೆ. ಒಟ್ಟು 4ನೇ ತಾರೀಕಿಂದ ಪಾಠ ನಾಳೆ ಪಾಠ ಮುಗಿದ್ರೆ 3ನೇ ತಾರೀಕಿಂದ ಇಲ್ಲ, 5 ದಿವಸ ತ್ರಯೋದಶಿವರೆಗೂ. ನಾಡದ್ದಾದ್ರೆ ನವಮಿಯಿಂದ ತ್ರಯೋದಶಿವರೆಗೂ ಪಾಠ ಇರೋದಿಲ್ಲ. ಅನುವಾದಕ್ಕೆ
ತುಂಬಾ ಸಮಯ ತಗೊಳ್ಳದೆ ಮೊದಲಿನ ಹಾಗೆ ಚೆನ್ನಾಗಿ ರೆಡಿ ಮಾಡಿಕೊಂಡು ಅನುವಾದ ಮಾಡಿ ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಿಮ್ಮಲ್ಲಿ ಇನ್ನೊಂದ್ಸಲ ಹೇಳ್ತಾ, ಎಲ್ಲರಿಗೂ ಭಗವಂತ ಪರಮಾನುಗ್ರಹ ಮಾಡಲಿ ಅಂತ ಹರಿಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಚಿಂತನೆ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.